ಕಾರವಾರದ ಶಿವಛತ್ರಪತಿ ಸ್ಮಾರಕ ಸಮಿತಿಯ ನರ್ಸಿಂಗ್ ಶಾಲೆಯ ದೀಪ ಪ್ರಜ್ವಲನ ಹಾಗೂ ಪ್ರತಿಜ್ಞಾ ವಿಧಿ ಬೋಧಿಸುವ ಕಾರ್ಯಕ್ರಮ ಉದ್ಘಾಟಿಸಿದ ಡಾಕ್ಟರ್ ಗಜಾನನ್ ನಾಯಕ್. ಕಾಜು ಭಾಗದ ಶಿವಛತ್ರಪತಿ ಸ್ಮಾರಕ ಸಮಿತಿಯ ನರ್ಸಿಂಗ್ ಶಾಲೆಯ ದೀಪ ಪ್ರಜ್ವಲನ ಹಾಗೂ ಪ್ರತಿಜ್ಞಾ ವಿಧಿ ಬೋಧಿಸುವ ಕಾರ್ಯಕ್ರಮ ನಗರದ ಖಾಸಗಿ ಹೋಟೆಲ್ನಲ್ಲಿ ಶನಿವಾರ ನಡೆಯಿತು. ಕಾರ್ಯಕ್ರಮವನ್ನು ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಗಜಾನನ್ ನಾಯಕ್ ಅವರು ಉದ್ಘಾಟಿಸಿ ಶುಶ್ರೂಷಕಿಯರನ್ನು ಉದ್ದೇಶಿಸಿ ಮಾತನಾಡಿದರು. ಕೊರೋನಾ ಸಂದರ್ಭ ಅತ್ಯಂತ ಕ್ಲಿಷ್ಟಕರ ಸಂದರ್ಭಗಳನ್ನು ಇಲ್ಲಿನ ವೈದ್ಯರು, ನರ್ಸ್ಗಳು, ಪೌರ ಕಾರ್ಮಿಕರು ಸೇರಿದಂತೆ ಎಲ್ಲ ಕೊರೋನಾ ವಾರಿಯರ್ಸ್ಗಳು ಅನುಭವಿಸಿದ್ದಾರೆ. ಸೋಂಕಿತರು ಮೃತಪಟ್ಟಾಗ ಶವ ಸಂಸ್ಕಾರದ ವೇಳೆ ಕುಟುಂಬದವರೂ ಸಹ ಮುಂದೆ ಬಂದಿಲ್ಲ. ಆ ಕಾರ್ಯವನ್ನು ಪೌರ ಕಾರ್ಮಿಕರು ಮಾಡಿದ್ದಾರೆ ಎಂದರು. ಅತ್ಯಂತ ಕಡಿಮೆ ಸಾವು ಕಿಮ್ಸ್ನಲ್ಲಿ ಆಗಿದೆ. ಯಾರೂ ಒಳಗೆ ಬರಲು ಸಿದ್ಧರಿರಲಿಲ್ಲ. ಇಲ್ಲಿ ಉತ್ತಮ ವೈದ್ಯರು, ಸಿಬ್ಬಂದಿ ವರ್ಗದವರಿದ್ದಾರೆ. ಶಿವಛತ್ರಪತಿ ನರ್ಸಿಂಗ್ ಶಾಲೆಯನ್ನು ಕಳೆದ 18 ವರ್ಷದಿಂದ ಸಂಸ್ಥೆ ನಡೆಸುತ್ತಿದ್ದಾರೆ. ಅದು ಅಷ್ಟು ಸಾಮಾನ್ಯ ವಿಷಯವಲ್ಲ. ಶುಶ್ರೂಷಕಿಯರು ನಿಸ್ವಾರ್ಥ ಸೇವೆ ಸಿದ್ಧರಾಗಬೇಕು. ಧರ್ಮ, ಜಾತಿಗೆ ಮಿಗಿಲಾಗಿರುವ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರವಾಗಿದೆ ಎಂದರು. ನರ್ಸಿಂಗ್ ಕಲಿತ ವಿದ್ಯಾರ್ಥಿಯರಿಗೆ ಇಲ್ಲಿಯೇ ಉದ್ಯೋಗ ಮಾಡಿ ನಮ್ಮವರ ಆರೈಕೆ ಮಾಡುವ ಅವಕಾಶ ಸಿಕ್ಕರೆ ಅದು ದೊಡ್ಡ ಪುಣ್ಯದ ಕೆಲಸ. ಅದಕ್ಕಾಗಿ ಮಾತೃ ಹೃದಯದಿಂದ ಸೇವೆ ಮಾಡಲು ಮುಂದೆ ಬನ್ನಿ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿದ್ದ ಜಿಲ್ಲಾ ಸರ್ಜನ್ ಡಾಕ್ಟರ್ ಶಿವಾನಂದ್ ಕುಡ್ತರ್ಕರ್ ಪಾಲ್ಗೊಂಡು ವೈದ್ಯಕೀಯ ಸೇವೆ ಎನ್ನುವುದು ಎಲ್ಲ ಸಮಾಜ ಸೇವೆಗಿಂತ ಅತಿ ಉನ್ನತ ಸ್ಥಾನದಲ್ಲಿದೆ. ನರ್ಸಿಂಗ್ ಕಲಿತವರು ನೌಕರಿ ಖಚಿತ. ಎಲ್ಲಿ ಬೇಕಾದರೂ ನೌಕರಿ ಲಭ್ಯ. ಇದು ನಿರಂತರ ಸೇವೆಯಾಗಿದೆ. ನಿಸ್ವಾರ್ಥ ಸೇವೆ ನೀಡುವವರು ವೈದ್ಯರು ಹಾಗೂ ನರ್ಸ್ಗಳು. ಗಾಳಿ ಸುದ್ದಿಗೆ ಒತ್ತು ನೀಡದೆ ಸೇವೆ ಸಲ್ಲಿಸಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ NCS ನರ್ಸಿಂಗ್ ಸ್ಕೂಲಿನ ಅಧ್ಯಕ್ಷ ಸುರೇಂದ್ರ ನಾಯ್ಕ್ ಮಾತನಾಡಿ, ಕೋವಿಡ್-19 ಹೆಸರು ಹೇಳಲು ಭಯವಾಗುವಂಥ ಸಂದರ್ಭದಲ್ಲಿ ನಿಸ್ವಾರ್ಥ ಸೇವೆ ಮಾಡಿದ ಕೊರೋನಾ ವಾರಿಯರ್ಸ್ ಸೇವೆ ಸಲ್ಲಿಸಿದ್ದು ಅತ್ಯಂತ ಮಹತ್ವದಾಗಿದೆ. ತಮ್ಮ ಕುಟುಂಬ, ಬಂಧು ಬಳಗವನ್ನು ಮರೆತು ಸೇವೆ ಸಲ್ಲಿಸಿದ್ದಾರೆ. ಅಂಥ ಸೇವೆ ಸಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಸಮಾಜ ಸೇವೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ನರ್ಸಿಂಗ್ ಶಾಲೆಯನ್ನು ನಡೆಸುತ್ತಿದ್ದೇನೆ. PUC ದ್ವಿತೀಯ ವರ್ಷದಲ್ಲಿ 85% ಅಂಕ ಪಡೆದ ಬಡ ಮಕ್ಕಳಿಗೆ ಉಚಿತವಾಗಿ ಕಲಿಸುತ್ತೇನೆ ಎಂದು ಘೋಷಿಸಿದರು. ಕಾರವಾರದಂಥ ಊರಿನಲ್ಲಿ ಸಣ್ಣ ಸಂಸ್ಥೆ ನಡೆಸಬೇಕು ಎನ್ನುವುದು ನನ್ನ ಹೆಬ್ಬಯಕೆಯಾಗಿತ್ತು. ಈ ಮೂಲಕ ನನ್ನ ಕೈಲಾದಷ್ಟು ಸಮಾಜ ಸೇವೆಯನ್ನು ಮಾಡುತ್ತಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಕಿಮ್ಸ್ ಹುಬ್ಬಳ್ಳಿಯ ಅಸೋಸಿಯೇಷನ್ ಪ್ರೊಫೆಸರ್ ಡಾಕ್ಟರ್ BP ಸಂಗನಲ್, ಅಂಕೋಲಾ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ಸರ್ಜನ್ ಡಾಕ್ಟರ್ ಈಶ್ವರಪ್ಪ, ಕಿಮ್ಸ್ ಆಸ್ಪತ್ರೆಯ ಮೆಟ್ರನ್ ಲಕ್ಷ್ಮೀ ಕೊನೆಸಾರ್, ಸಂಚಾರ ಪೊಲೀಸ್ ಉಪನಿರೀಕ್ಷಕಿ ಪದ್ಮಾ ದೇವಳಿ, ಸ್ಟಾಫ್ ನರ್ಸ್ ದೀಪಾ ನಾಯ್ಕ್ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಕೊರೋನಾ ವಾರಿಯರ್ಸ್ ಆದ ಡಾಕ್ಟರ್ ಗಜಾನನ್ ನಾಯಕ್, ಡಾಕ್ಟರ್ ಶಿವಾನಂದ್ ಕುಡ್ತರ್ಕರ್, ಡಾಕ್ಟರ್ BP ಸಂಗನಲ್, ಡಾಕ್ಟರ್ ಈಶ್ವರಪ್ಪ, ಟ್ರಾಫಿಕ್ PSI ಪದ್ಮಾ ದೇವಳಿ, ಮೆಟ್ರನ್ ಲಕ್ಷ್ಮೀ ಕೊನೆಸಾರ್, ನರ್ಸ್ ದೀಪಾ ನಾಯ್ಕ್, ನಗರಸಭೆ ಪೌರ ಕಾರ್ಮಿಕ ರಾಮಾಂಜನಯ್ಯ S ಹರಿಜನ್ ಹಾಗೂ ಆಶಾ ಕಾರ್ಯಕರ್ತೆ ನಿವೇದಿತಾ G ಕೊಳಂಬಕರರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ನರ್ಸಿಂಗ್ ವಿದ್ಯಾರ್ಥಿನಿಯರಿಂದ ದೀಪ ಪ್ರಜ್ವಲನ ನಡೆಸಿ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ರೇಣಿ ನಿರೂಪಿಸಿ ಸ್ವಾಗತಿಸಿದರು. ಮಾಲಾಶ್ರೀ ನಾಯ್ಕ್ ವಾರ್ಷಿಕ ವರದಿ ವಾಚನ ಮಾಡಿದರು. ವಿವಿಧ ಸ್ಪರ್ಧೆಗಳಲ್ಲಿ ಗೆಲುವು ಸಾಧಿಸಿದ ವಿದ್ಯಾರ್ಥಿನಿಯರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಕೊನೆಯಲ್ಲಿ ಉದಯ್ ಕಡ್ವಾಡ್ಕರ್ ವಂದಿಸಿದರು. To pass my life in purity, and practice my profession faithfully, I shall abstain from whatever is deleterious and mischievous, and will not take or knowingly administer any harmful drug. I shall do all in my power to maintain and elevate the standard of my profession. I shall hold in confidence all personal matters committed to my keeping on, and all family affairs coming to my knowledge in the practice of my calling with loyalty. I shall endeavor to aid the physician in his work and devote myself to the welfare of those committed to my care. This little guiding light of mine, I am going to
shine, hide it under a bushel, oh no. I'm going to let it shine all the time, let it shine. Take my little light round the world. I'm going to let it shine. Take my little light round the world. I'm going to let it shine. Take my little light round the world. I'm going to let it shine all the time, let it shine. Now, our first year students would like to devote the song to all the COVID warriors and fighting the virus in unity. We are one in the spirit, we are one in the love. We are one in the spirit, we are one in the love. And we pray that our unity may one day be restored. And they'll know we are nurses by our love, by our love. As they know we are nurses by our love. We will walk with the doctors, we will walk side by side. We will walk with the doctors, we will walk side by side. And we'll guard each man's dignity and save each man's right. And they know we are nurses by our love, by our love. As they know we are nurses by our love. We will walk with each other, we will walk hand in hand. We will walk with each other, we will walk hand in hand. And together we spread the news that God is in the land. And they know we are nurses by our love, by our love. As they know we are nurses by our love. As they know we are nurses by our love. COVID-19 ಹೋರಾಟಕ್ಕೆ ಪ್ರದರ್ಶನ ನಾನು ಬಂದಿದ್ದೆ. ಈ 365 ದಿನಗಳಲ್ಲಿ ನಮ್ಮ ಕಾಯಿಲೆ ತುಂಬ ನೀರಾಟೋಗಿದೆ, ತುಂಬ ಬದಲಾವಣೆಗಳಾಗಿದೆ. ಹೊಸ ಬಂದಿದ್ದೆ 2 ಪ್ರಯತ್ನದಲ್ಲಿ ಸುಮಾರು ಒಂದು 51 MBBS MD ಇರುವಂಥ ವೈದ್ಯರನ್ನ ನಮ್ಮ ಮೆಡಿಕಲ್ ಕಾಲೇಜಲ್ಲಿ ತಂದಿದ್ದೀನಿ. ನನಗೆ ಕೊರೋನಾ ಬಂದಾಗ ತುಂಬ ಹೆದರಿಕೆ ಆಗಿತ್ತು, ಮ್ಯಾನೇಜ್ ಮಾಡೋಕ್ಕಾಗುತ್ತೋ ಇಲ್ಲ. ಯಾಕಂದರೆ ಈ 12 ತಾಲೂಕಲ್ಲಿ ಸೇರಾಗಿದೆ ಎಲ್ಲ ಕೊರೋನಾ ICU ಇಂಟೆನ್ಸಿವ್ ಕೇರ್ ಯೂನಿಟ್ ನಮ್ಮಲ್ಲಿ ಆಗ್ತಕ್ಕ ಪ್ರಕಾರ ನಿರ್ಧಾರ ಮಾಡ್ತಾರೆ. ಏನೂ ಇಲ್ಲ ಇರ್ಬೋದು. ನಮ್ಮ ಮೆಡಿಕಲ್ ಸ್ಟೂಡೆಂಟು ನಾನು ಎಲ್ಲ ಸೇರಿ ಪರಿಶೀಲನೆ ಮಾಡಿದ್ದಾರೆ. ಒಂದು ICU-ವನ್ನು 10 ಡೇಸಲ್ಲಿ ಮಾಡಿ ಅದು ಸುಮಾರು 200 ಬೆಡ್ಗಳ ಇಂಟೆನ್ಸಿವ್ ಕೇರ್ ಯೂನಿಟ್ ಗಂಭೀರ ಸ್ಥಿತಿಯಲ್ಲಿರುವಂಥ ಕೊರೋನಾ ರೋಗಿಗಳ ಸಲುವಾಗಿ. ಆಮೇಲೆ ಇದು ದೊಡ್ಡ ಕ್ವಶನ್ ಇತ್ತು, ಮೊಬಲೈಸ್ ಮಾಡೋದು ಯಾರು ಮಾಡಬೇಕು, ಮೂಲಭೂತ ಯಾರಿಗೆ ಬೇರೆ ಇಲ್ಲ. ನೀವು ನೆನಪಿರ್ಬೋದು, ನಾವು ಪೇಷಂಟನ್ನು ಅಡ್ಮಿಟ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಪ್ರಪ್ರಥಮವಾಗಿ ಒಂದು ಹೆಗಡೆ ಇದೆ, ಸಿಸ್ಸಿಂದ ಬರ್ತಾರೆ. ಬರಬೇಕಾದ್ರೆ ಅಲ್ಲಿ 4 ಜನ ಅಡ್ಮಿಟ್ ಆಗಿರ್ತಾರೆ ಪ್ರೈವೇಟಲ್ಲಿ. ಯಾರೋ ಅವಾಗ ಮಕ್ಕಳಿಗೂ ತಯಾರಿಲ್ಲ, ಆ ಥರ ಕಂಡೀಷನಲ್ಲಿ ಬರ್ತಾನೆ ಪ್ರಾಟೆಕ್ಟ್ ಅಂತೆಲ್ಲ ಆ ಥರ ಆಗಿದೆ. ನಾನು ಯಾಕೆ ಗೋರ್ಮೆಂಟ್ ಯಾಕೆ ಅಂತ ಹೇಳ್ತೀನಿ. ಸೊ ಅವಾಗ ಏನಾಯಿತು, ಡೈರೆಕ್ಟ್ರಾಗಿ ಅವ್ರು ತಂದೆ ತಾಯಿ ಮಾಡ್ತಾರೆ, ಸರ್ ನಾವು ಕೊರೋನಾ ಟೈಮಿಗೆ ಊಟ ತಯಾರಿ ಸರ್ ಬರಲ್ಲ, ನೀವೇ ಮಾಡಿ. ಅವ್ರು ಹೆಣ್ಣಿದ್ದಿದ್ರು, ಅವ್ರನ್ನ ಬರೀ ಮಾಡಿದೆ. ಇಲ್ಲ ಸರ್ ನಾನು ಬರಲ್ಲ, ಅವ್ರ ಅಣ್ಣ ತಮ್ಮ ಮಾಡಿ ಯಾರು ಬರಲ್ಲ ಅಂತ ನಂಬಿದ್ರು ಬಿಡ್ತಿದ್ರು. ನಮ್ಮ ಪ್ರಿಯಾಂಕ ಮೇಡಮ್ ಇದ್ದಾರೆ, ಈಗಿದ್ದಾರೆ, DC ಸರ್ ಇದ್ರು, ನಮ್ಮೆಲ್ಲ ಡಾಕ್ಟರು ಪೌರ ಕಾರ್ಯಕ್ಕೆ ಯಾಕಂತಂದರೆ ಆವಾಗ ಒಂದಿನ ಆ ಮಹಾಶಯನ ಒಂದು ಶವ ಸಂಸ್ಕಾರವನ್ನು ನಮ್ಮ ಪೌರ ಕಾರ್ಯಕ್ಕೆ ಮಾಡ್ತಾರೆ. ತುಂಬ ನೆನಪು ಆ ಸಮಯದಲ್ಲಿ ಎಂಥ ಹೆದರಿಕೆ ಇರ್ತದೆ. ಆ ಆಂಬ್ಯುಲೆನ್ಸ್ ಬಂದು ಜನ ಬರ್ತಾ ಇಲ್ಲ. ಅಷ್ಟು ಏನೋ ಯಾರೋ ಕ್ವಶನ್ ಕೇಳಿದ್ರಿ, ಸರ್ ಶವ ಸಂಸ್ಕಾರ ಮಾಡಿದ್ರೆ ಹೊಗೆ ಬರ್ಬೋದಾ ಅಂತ. ನನಗೆ ಈ ಎಕ್ಸಾಮ್ಗೆ ಏನು ಮಾತಾಡ್ಬೇಕಂತ ತಿಳಿಲ್ಲ, ಸುಮ್ಮನೆ ಮಾತಾಡೋಣ, ಏನು ಮಾತಾಡ್ಬೇಕು. ಯಾಕಂದರೆ ಒಂದು ಮಾತಾಡೋದು ಹೆಚ್ಚು, ಒಂದು ಮಾತಾಡ್ಬೇಕು, ಆ ಥರ ಇದೆ ಸಿಚುವೇಶನ್ ಸ್ಟಾರ್ಟಿಂಗ್. ಸೊ ಇವತ್ತು ದಿನ ತುಂಬ ಹೆಮ್ಮೆ ಹೇಳ್ತಾ ಇದ್ದೀನಿ. ನಮ್ಮ ಕರ್ನಾಟಕದಲ್ಲಿ 17 ಮೆಡಿಕಲ್ ಕಾಲೇಜುಗಳು, ನಾವು ಸುಮಾರು 977 ಗಂಭೀರ ಕೊರೋನಾ ಪೇಷಂಟ್ಗಳನ್ನು ಟ್ರೀಟ್ ಮಾಡಿದ್ವಿ. ಮಾರ್ಟಿಲಿಟಿ ಅಂತೀವಿ, ಅಂದರೆ ಅತ್ಯಂತ ಕಡಿಮೆ ಡೆತ್ ನಮ್ಮ ಕಾರವಾರ ಜಿಲ್ಲೆಯಾಗಿದೆ. ಅದು ಕಾರಣ ನಮ್ಮ ವೈದ್ಯರು ಹಾಗೂ ಇಲ್ಲಿಯ ಒಂದು ವಾತಾವರಣ ಏನಿರ್ಬೋದು. ಬಟ್ ವೆರಿ ಪ್ರೋ ಟು ಸೇ, ಭಾಳ ಹೆಮ್ಮೆ ಹೇಳ್ತಾ ಇದ್ದೀನಿ. ಅತ್ಯಂತ ಕಡಿಮೆ ಡೆತ್ ಆಗಿದೆ. 977 ಜನ ಸೀರಿಯಸ್ ಪೇಷಂಟ್ಗಳನ್ನು ಮ್ಯಾನೇಜ್ ಮಾಡಿದ್ದೀವಿ.
ಭಾಳ ಹೆಮ್ಮೆ ಅಂತ ಇದೆ. ನಮ್ಮ ಮೆಡಿಕಲ್ ಕಾಲೇಜ್ ಇವತ್ತಿನ ದಿನ ಒಂದು ಸುಮಾರು 51 ವೈದ್ಯರ ನಿರೀಕ್ಷೆ ಮಾಡಿದ್ದೀವಿ ಒಂದು ವರ್ಷದಲ್ಲಿ. ಅಂದರೆ ಅವರೆಲ್ಲ MSc ಪಲ್ಮನಾಲಜಿಸ್ಟ್ ಅಂದರೆ ಏನಂತೀವಿ ಲಂಗ್ಸ್ ಟ್ರೀಟ್ ಮಾಡೋದು ಡಾಕ್ಟರ್ ಇದ್ದಾರೆ, ನೆಫ್ರಾಲಜಿಸ್ಟ್ ಕಿಡ್ನಿ ಟ್ರೀಟ್ ಮಾಡೋದು ಇದ್ದಾರೆ. ಇದೆಲ್ಲ ಸಹಾಯದಿಂದ ನಮ್ಮೆಲ್ಲ ವೈದ್ಯರು ಬಂದರು. ಅವು ಒಳಗೆ ಹೋಗಿ ಥೆರಪಿಯಿಂದ ನಿಮ್ಗೆ ಗೊತ್ತಿರ್ಬೋದು, ತುಂಬ ಕಷ್ಟಪಟ್ಟು ನಾವು ಯಾರು ಒಳಗೆ ಹೋಗೋಕ್ಕೆ ರೆಡಿ ಇಲ್ಲ ಅಂತ ಒಂದು ಸ್ಥಿತಿಯಲ್ಲಿ ಎಷ್ಟು ಮುಂದೋಗಿ ಬಿಟ್ಬಿಡಿ ಅಂತ ಸ್ಥಿತಿಯಲ್ಲಿ ಮ್ಯಾನೇಜ್ ಮಾಡಬೇಕು. ಗೊತ್ತಿದ್ದವ್ರಿಗೆ ಗೊತ್ತು, ಗೊತ್ತಿದ್ದವ್ರಿಗೆ ಗೊತ್ತಿಲ್ಲ, ಗೊತ್ತಿದ್ದು ಗೊತ್ತಿಲ್ಲ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ ಇರೋದು ತುಂಬ ಮ್ಯಾನೇಜ್ ಮಾಡಲಿ. ತುಂಬ ಖುಷಿ ಹೇಳ್ತಾ ಇದ್ದೀನಿ. ನಮ್ಮ ಮೆಡಿಕಲ್ ಕಾಲೇಜು MCI ರೆಕಗ್ನಿಷನ್ ಕಳೆದ ವರ್ಷ ತಗೊಂಡೆ ನಾನು ಬಂದಮೇಲೆ ಇವೆಲ್ಲ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದೆ. ಈಗ ಪೇಷಂಟು ನಾ ಬಂದಾಗ ದಿನಕ್ಕೆ 100 ಜನ ಇಲ್ಲ ನಮ್ಮದು ಹೋಗ್ಬಿಟ್ಟಿದೆ. ಇವತ್ತಿನ ದಿನ ಹೆಮ್ಮೆ ಹೇಳ್ತೀನಿ 1,000 ಮುಗಿಲಿದೆ, 1,000 ಹೊಸ 200 ಜನ ಒಬ್ಬಡಿ ಬರ್ತಾ ಇದ್ದಾರೆ. ಆಮೇಲೆ ಯಾರಿಗೆ ಎಷ್ಟೇ ಹೊತ್ತಿಗೆ ಮಾಡಿ ನಾನು ಹೋಗ್ತೀನಿ, ಯಾರಿಗೆ ಒಂದು ತೊಂದರೆ ಆಗಿ ಪರ್ಸನಲ್ ಆಗ್ಬಿಡ್ತೀನಿ. ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ನಮ್ಮ ಜನಕ್ಕೆ ಹೆಲ್ಪ್ ಆಗಿ ಮಾಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸೂರ್ಯ ನಾಯಕರು ಮಾತಾಡಬೇಕಂದ್ರೆ ರಾಷ್ಟ್ರೀಯ ಬಂದಿದೆ. 18 ವರ್ಷದಿಂದ ಒಂದು ಸಂಸ್ಥೆ ನಡೆಸೋದು ಈಸಿ ಇಲ್ಲ. 18 ವರ್ಷದಿಂದ ಸಂಸ್ಥೆ ನಡೆಸ್ತಾ ಇದ್ದಾರೆ. ಈ ಕೊರೋನಾ ಸಮಯದಲ್ಲಿ ಎಲ್ಲ ಮುನ್ನೆಚ್ಚರಿಕೆಗಳನ್ನು ನಾವು ವಹಿಸಿ ಇಂಥ ಒಂದು ಫಂಕ್ಷನ್ ಮಾಡ್ತಾ ಇದ್ದಾರೆ. ಎಲ್ಲ ನರ್ಸಿಂಗ್ ಸ್ಟೂಡೆಂಟ್ಸ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ. ನನಗೆ ಒಂದು ವಿಷಯ ಈಗ ಗೊತ್ತಾಯಿತು, ಉಡುಪಿ ಕಳಿಸ್ತಾರಲ್ಲ ನಮ್ಮಲ್ಲಿ ನಾ ಬಂದ 4 ಸೈಕಾಟ್ರಿಸ್ಟ್ ಇದ್ದಾರೆ, ಗೈನಕರು ಒಂದು 6 ಜನ ಬಂದಿದ್ದಾರೆ. ನಾನು ಒಂದು ಹೇಳಬೇಕಂದ್ರೆ ನಮ್ಮ ಕಾರವಾರ ನಮಗೊಂದು ಸೇವೆ ಆಗುತ್ತೆ ಆಸ್ಪತ್ರೆಗೆ, ನೀವು ನಮ್ಮಲ್ಲೇ ಬಂದಿದ್ದೀವಿ. ಯಾಕಂದರೆ ಕಾರವಾರ ಉಡುಪಿ ಹೋಗೋದು ಅವಶ್ಯಕತೆ ಇಲ್ಲ. ಈಗ ನಾನೇ ಹೇಳ್ತೀನಿ ಕೆಲಸದಿಂದ ಸೂರ್ಯನಾಯಕರಿಗೆ ಆಲ್ರೆಡಿ ಹೇಳಿ ನಾನು ಕೆಲಸ ಹೇಳ್ತಾರೆ, ಅವ್ರು ಒಪ್ಕೊಂಡಿದ್ದಾರೆ. ಯಾಕಂದ್ರೆ ನಮ್ಮ ಜನಕ್ಕೆ ಉಪಕಾರ ಆಗಲಿ. ನಾವು ಬರೆಯೋರು ನಿಮಗೆ ದೇವರೇ ಇರ್ತಾರೆ, ನಮ್ಮ ಪೇಷಂಟು ನಮ್ಮದೇ ಇರ್ತಾರೆ, ನಮ್ಮದೇ ಬನ್ನಿ ಒಂದು ಆಸ್ಪತ್ರೆ ಮಾಡ್ಕೊಡ್ತೀವಿ. ಒಂದು ಎಲ್ಲ ನುರಿತ ಶಿಕ್ಷಕರಿದ್ದಾರೆ, ನುರಿತ ಸೈಕಾಟ್ರಿಸ್ಟ್ ಡಾಕ್ಟರ್ಗಳಿದ್ದಾರೆ, ನುರಿತ ಗೈನಕಾಲಜಿಸ್ಟ್ಗಳಿದ್ದಾರೆ. ನೀವು ಕಲ್ತ್ಕೊಡಿ. ಅದು ಸಮಾಜ ಮುಖ್ಯವಾಗಿ ಸಮಾಜಕ್ಕೆ ಒಂದು ಉಪಯೋಗ ಆಗಲಿ. ಸೂರ್ಯನಾಯಕ ಸಾಹೇಬ್ ಇತ್ತು ನಮ್ಮ ಕಾರವಾರ ಬೆಳೀಲಿ, ಕಾರವಾರ ಜಿಲ್ಲೆಯನ್ನು ಬೆಳೀಲಿ. ಜೊತೆಗೆ ಇಷ್ಟು ಸಿಸ್ಟಮೆಟಿಕ್ ಆಗಿ ಡಿಸಿಪ್ಲಿನ್ ಮಾಡ್ತಾ ಇದೆ ಅಂದರೆ ಇದು ಬೆನ್ನ ಹೋಗಲೇ. ಯಾಕಂದರೆ ವೆರಿ ಡೆಡಿಕೇಟೆಡ್ ಪರ್ಸನ್ ಅವರು ಡಿಸಿಪ್ಲಿನ್ ಅಂತಾರೆ. ಸೊ ಟೆಸ್ಟಿನ ಅವರಿಗೆ ಒಳ್ಳೆಯದೇ ಮಾಡ್ತಾ ಇದ್ದಾರೆ. ಈ ಥರ ಕಾರ್ಯಕ್ರಮಕ್ಕೆ ಕರೆದು ನಮ್ಮ ಸನ್ಮಾನ ಬಂದಿದೆ, ಭಾಳ ಖುಷಿ ಆಗುತ್ತೆ. ಯಾಕಂದರೆ ನಮ್ಮ ಸನ್ಮಾನ ಮಾಡೋದು ಭಾಳ ಖುಷಿ ಆಗುತ್ತೆ. ನಮ್ಮ ಹುಡುಗರು ಮಾಡಿ ಅಷ್ಟೇ ಖುಷಿ ಆಗಿರುತ್ತೆ. ನಾವು ಹುಡುಗ ಒಂದು 20 ವರ್ಷ ಇದೆ, ಅಲ್ಲಿಂದ ಇಲ್ಲಿ ಬಂದಿದೆ. ಬಟ್ ನನಗೆ ಕಾರಣದಲ್ಲಿ ನಾವು ಸನ್ಮಾನ ಮಾಡೋದಾಗ ತುಂಬ ಖುಷಿ ಆಗುತ್ತೆ. ನಾವು ಬೆಳೆಯೋಣ, ನಮ್ಮ ಸಮಾಜವನ್ನು ಮುನ್ನಡೆಸೋಣ, ನಮ್ಮ ಜನರಿಗೆ ಉಪಕಾರ ಆಗಲಿ. ಎಲ್ಲರೂ ಒಂದು ಒಳ್ಳೆಯ ರೀತಿಯಿಂದ ಒಳ್ಳೆಯ ಶಿಕ್ಷಕರಾಗಿ. ಯಾಕಂದರೆ ಶಿಕ್ಷಕರಾದ ಮಾತೃ ದೇವರು. ನಿಮ್ಮ ಸರ್ವಿಸನ್ನು ಕೊಡಿ, ನಿಸ್ವಾರ್ಥ ಸೇವೆ ಮಾಡಿ. ನಿಮ್ಗೆ ಯಾರು ಹೋಗಲ್ಲ, ಯಾವ ಕಾರಣ ಹೋಗಲ್ಲ. ಕೆಟ್ಟೊಂದು ಒಳ್ಳೇದು ಮಾಡಿದರೆ ಯಾರಿಂದ ಕೆಟ್ಟದಲ್ಲಿ 100 ಒಳ್ಳೇದು ಮಾಡಿ ಮತ್ತೆ ಕೆಟ್ಟದಾದ ಎಲ್ಲರೂ ಕಮೆಂಟ್ ಮಾಡೋದು ರೆಡಿಯಾಗಿ ಕಳಿಸಿ. ಅಂದರೆ ನಿಸ್ವಾರ್ಥ ಸೇವೆ ರೆಡಿಯಾಗಿ ನೀವು ಬಂದಿರೋದು ಬಿಟ್ಟು ಅದು ಯಾರು ಹೋಗೋದು ಎಕ್ಸ್ಪೆಕ್ಟ್ ಮಾಡಬೇಡಿ, ತೆಗೆದು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಸೇವೆಯನ್ನು ಮಾತುಕತೆಯನ್ನು ಮಾಡಿ ಎಲ್ಲ ಪೇಷಂಟ್ಗಳು ಧರ್ಮ ಜಾತಿಯನ್ನು ಮರೆತು ಮಾಡಿ ನಿಮ್ಮೆಲ್ಲ ಒಳ್ಳೆಯದಾಗಬೇಕಂತ ಮಾತನ್ನು ನರ್ಸಿಂಗ್ ಅನ್ನೋದು ಸ್ವಲ್ಪ ಅಂದ್ರೆ ಕೆಳ ಹಂತದಲ್ಲಿ ಕೆಲವರು ಮಾಡೋ ಪ್ರಯತ್ನ ಮಾಡ್ತಾರೆ. ಅದು ಸೂರ್ಯ ನಾಯಕರು ಏನು ಮಾಡಿದ್ದಾರೆ, ಯಾವಾಗಿಂದ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದ್ದಾರೆ ಸಮಥಿಂಗ್ ಮೋರ್ ಅಂತ ಹೇಳ್ತಾರೆ. ಅಂದ್ರೆ ಜಾಸ್ತಿನೇ ಕೊಡಬೇಕು ಅಂತ, ಒಂದು ವರ್ಷದಿಂದ ಈ ವರ್ಷ ಇನ್ನೂ ಸ್ವಲ್ಪ ಜಾಸ್ತಿ ಕೊಡಬೇಕು, ಅದಕ್ಕಿಂತ ಹೆಚ್ಚು ಸ್ವಲ್ಪ ಜಾಸ್ತಿ ಕೊಡಬೇಕು ಅಂತ ಹೇಳಿ ಅವರಿಗೆ ಈ ಕಮ್ಸ್ ವಿತ್ ಸಮ್ ಮೋಟಿವೇಟ್ ಐಡಿಯಾ. ಸೊ ಆ ಥರದ ಮನಸ್ಸು ಎಲ್ಲರಿಗೂ ಇರಲ್ಲ. ಏನೋ ಒಂದು ಓದ್ಲಿಕ್ಕೆ ಸೆರೆಮನಿ ಮಾಡಬೇಕು, ಒಂದು 10 ನಿಮಿಷ ಪ್ರೋಗ್ರಾಮ್ ಮಾಡಿ ಅದನ್ನು ಕಳಿಸ್ಕೊಟ್ಟು 8 ವರ್ಷ ಓದ್ಲಿಕ್ಕೆ ಮಾಡ್ತಾರೆ. ಬಟ್ ಅವ್ರ ಆಯ್ಕೆ ಇದೆ, ಅವ್ರು ಫೋಕಸ್ ಮಾಡ್ತಾ ಇದ್ದಾರೆ, ಅದನ್ನು ನಾವು ಅಪ್ರಿಷಿಯೇಟ್ ಮಾಡಲೇಬೇಕಾಗಿದೆ. ಯಾಕಂದ್ರೆ ಕೆಲವರಿಗೆ ದೇವರು ಎಲ್ಲರಿಗೂ ಎಲ್ಲರೂ ಕೊಡಲ್ಲ, ಆದ್ರೆ ಕೆಲವರಿಗೆ ಮಾತ್ರ ಎಲ್ಲವನ್ನು ಕೊಟ್ಟಿರ್ತಾರೆ. ಆರೋಗ್ಯ ಆಗಲಿ, ಪರ್ಸನಾಲಿಟಿ ಆಗಲಿ, ಪವರ್ ಆಗಲಿ, ಪೊಸಿಷನ್ ಆಗಲಿ, ಎಲ್ಲವನ್ನು ಕೊಟ್ಟಾಗ ನಾವು ಯಾವತ್ತೂ ಸಮಾಜದ ಪರವಾಗಿ ಇರಬೇಕು, ಯಾವತ್ತೂ ಸಮಾಜದ ಹೊರಗೆ ಇರಬಾರ್ದು. ಸೊ ಅಂತ ಒಂದು ಪರ್ಸನಾಲಿಟಿ ಬಂದ ಕೂಡಲೇ ನಾವು ಸಮಾಜದ ಬಗ್ಗೆ ಕಾಳಜಿ ಮಾಡಬೇಕು. ಅವಾಗಂದ್ರೆ ಇರೋವರ್ ಮೋರ್ ಅಂದ್ರೆ ನಮ್ಮಲ್ಲಿರೋ ಎಕ್ಸಾಕ್ಟ್ಲಿ ನನಗೆ ಎಲ್ಲ ಸಮಸ್ಯೆ ನನಗೇನು ತೊಂದರೆ ಇಲ್ಲ, ನಾನು ಸಮಾಜ ಪರವಾಗಿ ಏನಾದ್ರು ಮಾಡಬೇಕು ಅಂತ ಒಂದು ಚಿಂತನೆ ಮಾಡ್ತಾರ. ಆ ಒಂದು ಅವ್ರ ಮನಸ್ಸು ಅಂತರಾಳ ಇದೆಯಲ್ಲ, ಅದು ಬಹಳ ಗ್ರೇಟ್. ಎಲ್ಲರಿಗೂ ಕೂಡ ಎಲ್ಲರೂ ಕೊಡ್ಲಿಕ್ಕೆ ಬಯಸಲ್ಲ. ಆದರೂ ಸೂರ್ಯ ನಾಯಕರು ನಾನು ಮಾತಾಡ್ತಿದ್ದೆ, ಈ ಕಾರವಾರದಲ್ಲಿ ಕುಂದಾರ ಅಂಕೋಲದಲ್ಲಿ ಒಂದು ಸ್ಕೂಲ್ ಮಾಡಬೇಕಂತಿದ್ದೇನೆ ಅಂತ ಹೇಳ್ತಿದ್ರು. ಸೊ ಒಂದು ಒಳ್ಳೆ ಇನಿವೇಟಿವ್ ಐಡಿಯಾ. ಈಗ ನರ್ಸಿಂಗ್ ಏನಾದ್ರೆ ಪ್ರೊಫೆಷನಲ್ ಕೋರ್ಸ್ ಆಗಿದೆ. ನರ್ಸಿಂಗ್ ಮಾಡೋದ್ರಿಗೆ ಪ್ರತಿಯೊಬ್ಬರಿಗೂ ಜಾಬ್ ಸಿಗೋದು ಗ್ಯಾರಂಟಿ. ಇಲ್ಲಿ ಸಿಕ್ಕಿದ್ರೆ ಇನ್ನೊಂದು ಕಡೆ, ಇನ್ನೊಂದು ಕಡೆ ಸಿಕ್ಕಿದ್ರೆ ಇನ್ನೊಂದು ಕಡೆ. ಈಗ ಪ್ರೊಫೆಷನಲ್ ಕೋರ್ಸ್ ಅಂದ್ರೆ ಅವರು ನಮಗೆ
ಕೆಲಸಕ್ಕೆ ಬೇಕಾಗ್ತಾರೆ. BCom BSc ಎಲ್ಲ ಮಾಡ್ಕೊಂಡ್ರೆ ಏನಾಗುತ್ತೆ, ಒಂದು ಗ್ರಾಜುಯೇಷನ್ ಆಗುತ್ತೆ, ತದನಂತರ ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕಾಗುತ್ತೆ, ಆಮೇಲೆ ಸೂಪರ್ ಗ್ರಾಜುಯೇಷನ್ ಮಾಡಬೇಕಾಗುತ್ತೆ. ಹೀಗೆ ಬಹಳಷ್ಟು ಓದ್ತಾನೆ ಹೋಗ್ಬೇಕಾಗುತ್ತೆ. ಆದ್ರೆ ನರ್ಸಿಂಗ್ ಒಂದು ಜನರಲ್ ನರ್ಸಿಂಗ್ ಮಾಡ್ಕೊಂಡ್ರು ಕೂಡ, ಆಮೇಲೆ ಜನರಲ್ ಡಿಪ್ಲೊಮಾ ನರ್ಸಿಂಗ್ ಆದ್ರೂ ಕೂಡ ಇಮಿಡಿಯೇಟ್ ಆಗಿ ಅವ್ರಿಗೆ ಜಾಬ್ ಆಫರ್ ಇರ್ತದೆ. ಇಲ್ಲಿ ಓದಿದಂತ ಮಕ್ಕಳು ಅಂದ್ರೆ ಇಲ್ಲಿ ಓದಿದಂತ ಸ್ಟೂಡೆಂಟ್ಸ್ಗಳು ವಿದೇಶದಲ್ಲೂ ಇದ್ದಾರೆ. ಇದೆಲ್ಲ ಸಾಧನೆ ಈ ಸುರೇಂದ್ರ ನಾಯ್ಕ ಅವರು. ಇವತ್ತಿನ ಈ ಕಾರ್ಯಕ್ರಮದ ಕೂಡ ಯೂಟ್ಯೂಬ್ ಅಲ್ಲಿ ಹೋಗ್ತಾ ಇದೆ. ಅದರ ಅರ್ಥ ಏನಂದ್ರೆ ಎವ್ರಿವನ್ ವಾಚಿಂಗ್ ಅಸ್, ಎಲ್ಲರೂ ನಮ್ಗೆ ನೋಡ್ತಾ ಇದ್ದಾರೆ. ಅದರಲ್ಲಿ ಏನಾಗುತ್ತೆ ಅಂದ್ರೆ ಈ ತರ ಒಂದು ಕಾರ್ಯಕ್ರಮ ಮಾಡಿದಾಗ, ಸೊ ನಮ್ಮ SS ಕಾಲೇಜಲ್ಲಿ ಕೂಡ ಈ ತರ ಒಂದು ಕಾರ್ಯಕ್ರಮ ನಡೀತಾ ಇದ್ರೆ ಮುಂದೆ ನಿಮ್ಮ ಕ್ಯಾರಿಯರ್ಗೆ ಹೆಲ್ಪ್ ಆಗುತ್ತೆ. ಯಾವ ಸ್ಕೂಲಿಗೆ ಹೋಗ್ಬೇಕಂತ ನೀವು ಅಂತ ಹೇಳಿದಾಗ, ಸೊ ಜಾಬ್ ಆಗೋದಕ್ಕಿಂತಲ್ಲ, ನಾಟ್ ಓನ್ಲಿ ಫಾರ್ ಅವರ್ ನೇಷನಲ್, ಇಟ್ಸ್ ಫಾರ್ ಗ್ಲೋಬಲಿ ನೀವು ಅಪ್ರಿಸಿಯೇಟ್ ಆಗ್ತಾರೆ, ಗ್ಲೋಬಲಿ ನೀವು ಫೇಮಸ್ ಆಗ್ತಿರ್ತೀರ. ಸೊ ಆ ಕಡೆಯಿಂದ ಬಂದಿದ್ದೀರಾ ಅಂತ, ಸೊ ಆ ತರದ ಥಿಂಗ್ಸ್ ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೇನೆ. ಮುಂದೆ ಇನ್ನೂ ಜಾಸ್ತಿ ಬರಲಿ ಅಂತ ನಾನು ಅವ್ರನ್ನ ಬಯಸ್ತೇನೆ. ಆಮೇಲೆ ಮೂರವರು ನಮ್ದು ಈ ಡಾಕ್ಟರ್ಗಾಗಲಿ ಈ ನಮ್ಮ ನರ್ಸಿಂದು ಈ ಸೇವೆ ಅನ್ನೋದು ನಿರಾತ್ಮಕ ಸೇವೆ. ಅದರ ಬಗ್ಗೆ ನಾವು ಹೊಗಳಿಕೆ ತೆಗೆದುಕೊಂಡ್ರೆ ಪ್ರತಿಯೊಬ್ಬರು ಸಣ್ಣ ತಪ್ಪು ಮಾಡಿದ್ರೆ ಅದನ್ನು ಹೇಳ್ತಾ ಇದ್ದಾರೆ. ಡಾಕ್ಟರ್ ಆಗಲಿ ನಮ್ಮ ಸಿಸ್ಟರ್ಸ್ ಆಗಲಿ ಯಾವುದೇ ಪೇಷಂಟ್ ಅನ್ನು ಕೆಟ್ಟ ಬಯಸ್ಕೊಂಡು ನಾವು ಸೇವೆ ಮಾಡಲ್ಲ. ಪ್ರತಿಯೊಂದು ಹಂತದಲ್ಲೂ ಕೂಡ ಅವ್ರು ಸಾಯ್ತಾ ಇದ್ದಾರೆ, ಅವ್ರು ವಾಮಿಟಿಂಗ್ ಮಾಡ್ತಾರೆ, ಅವ್ರು ಕೊರೋನಾ ಆಗಿದೆ, ಅವ್ರು ಮೋಷನ್ ಆಗ್ತದೆ, ನಾವು ಗ್ಲೌಸ್ ಹಾಕಿದೀವಿ, ಅವ್ರು ರೌನ್ ಹಾಕಿದ್ವಿ, ಏನಿಲ್ಲ ಅಂತ ಅವ್ರಿಗೆ ಎಲ್ಲಿವರೆ ಫಸ್ಟ್ ನಾವು ಇಂಥ ನಿಸ್ವಾರ್ಥ ಸೇವೆ ಕೊಡುವುದು ಹ್ಯೂಮನ್ ಬೀಂಗ್ಸ್ ಅಂದ್ರೆ ಡಾಕ್ಟರ್ ಮತ್ತು ನರ್ಸ್ಗಳೇ ಮಾತ್ರ. ಇಂಥ ನಿಸ್ವಾರ್ಥ ಸೇವೆ ಯಾರು ಕೊಡೋದು ಸರ್? ಇವಾಗಲೇ ಹೇಳಿದ್ದಾರೆ, ಕೊರೋನಾ ಪೇಷಂಟ್ ಟೈಮಲ್ಲಿ ನಾವು ಪೇಷಂಟ್ ಎತ್ಕೊಂಡು ಹೋದ್ರೆ ನಾವು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದಿಲ್ಲ, ಅವರೆಲ್ಲ ಆಂಬುಲೆನ್ಸ್ ಅಲ್ಲಿ ಕುಳಿಸ್ಕೊಂಡು ಕೆಳಗೆ ಇಟ್ಕೊಂಡು ಅವರಿಗೆಲ್ಲ ಸೇವೆ ಮಾಡಿದವರೇ ನಾವು. ಈಗ ಏನಾಗುತ್ತೆ ಅಂದ್ರೆ ಈ ಸೇವೆಗೆ ಯಾರು ಬೆಲೆ ಕಟ್ಟಕ್ಕಾಗಲ್ಲ. ಈ ಸೇವೆ ನಾವು ನಮ್ಮ ಸ್ವಯಂ ಅಂದ್ರೆ ನಾವು ಬಯಸಿದ ಸೇವೆ ಇದೆ. ನೀವು ನರ್ಸ್ ಆಗಲಿಕ್ಕೆ ನೀವು ಖುದ್ದಾಗಿ ಬಂದಿದ್ದೀರಲ್ವಾ? ಸೊ ಜನರಿಂದ ಹೊಗಳಿಕೆ ಬೇಡ, ತೆಗಳಿಗೆ ಬೇಡ. ನಾನು ಯಾಕೆ ಬಂದು ನನ್ನ ಸಂಕಲ್ಪ ಅದು, ಬೇರೆಯವ್ರು ಏನ್ ಬೇಕಾ ಹೇಳ್ಕೊಂಡು ಐ ಆಮ್ ಕರೆಕ್ಟ್. ಸೊ ಐ ಆಮ್ ಕರೆಕ್ಟ್ ಅದನ್ನು ಮಾಡ್ತಾನೆ ಹೋಗಿ, ಈ ಕಡೆ ಬರುತ್ತೆ ಆ ಕಡೆ ಬರುತ್ತೆ, ಮುಂದೆ ಹೋಗ್ಬೇಕು. ಡೆಡಿಕೇಶನ್ ಒಂದು ಮನಸ್ಸಲ್ಲಿ ಇರಬೇಕು, ನಾನು ಸಾಧನೆ ಮಾಡೇ ಮಾಡ್ತೇನೆ ಅಂತ. ನರ್ಸ್ಗಳಲ್ಲೂ ಕೂಡ ಈಗ ನಮ್ಮ ಮೆಡಿಕಲ್ ಕಾಲೇಜ್ ಆಗಿದೆ, ಎಲ್ಲಾ ತರದ ವೈದ್ಯರು ಬಂದಿದ್ದಾರೆ. ಇನ್ನು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಬೇಕಂದ್ರೆ ಎಲ್ಲರೂ ಬಯಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಕೂಡ ಆಗುತ್ತೆ ಅಂತ ಅನಿಸ್ತದೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲೂ ಕೂಡ ಉತ್ತಮ ಗುಣಮಟ್ಟದ ಸೇವೆಯನ್ನು ನಾವು ಕೊಡ್ತಾ ಇದ್ದೇವೆ. ಯಾರಿಗೂ ಏನು ಸಮಸ್ಯೆ ಇದೆ ನಮಗೆ ಬಂದು ನೇರವಾಗಿ ಕಾಣಬಹುದು. ಆದರೆ ಒಳಗೆ ಮಾತೆ ಗಾಳಿ ಮಾತು ಏನು ಅಂತಾರಲ್ಲ, ದೇವರು ಗಾಳಿ ಮಾತಿಗೆ ಯಾರು ಕಿವಿ ಕೊಡಕ್ ಹೋಗ್ಬೇಡಿ. ಗಾಳಿ ಮಾತು ಅಂದ್ರೆ ಏನ್ ಗೊತ್ತಾ? ಯಾರು ಹೊಂಡಕ್ ಬಿದ್ರು ನೋಡದೇ ಇರಲ್ಲ. ಅವ್ನು ಇನ್ನೊಬ್ಬ 3ನೇ ವ್ಯಕ್ತಿ 4ನೇ ವ್ಯಕ್ತಿ ಹ್ಯಾಂಗೆ ಹೇಳ್ತಾನಂದ್ರೆ ನಾನ್ ನೋಡೋ ತರನೇ ಮಾತಾಡ್ತಾನ. ಸೊ ದೀಸ್ ಆರ್ ದ ಥಿಂಗ್ಸ್ ಅವರು ಸಮಾಜದಲ್ಲಿ ಬರುತ್ತೆ. ಅಂದ್ರೆ ಗಾಸಿಪ್ ಅಂತಾರಲ್ಲ, ಗಾಸಿಪ್ ಅಂದ್ರೆ ಏನಂದ್ರೆ ಸುಮ್ಮನೆ ಒಂದು ಏನ್ ಹೇಳ್ತಾ ಹೋಗೋದು, ಅದನ್ನೇ ಸ್ಪ್ರೆಡ್ ಆಗ್ತಾ ಹೋಗೋದು. ಆ ತರ ಮಾಡಕ್ ಹೋಗ್ಬೇಡಿ. ಸತ್ಯಕ್ಕೆ ದೂರ ಇರಬಾರ್ದು, ಸತ್ಯಕ್ಕೆ ಸಮೀಪನೇ ಬರುವಾಗ ಮಾತಾಡಬೇಕು. ಮೂರವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ನರ್ಸಿಂಗ್ ಬಗ್ಗೆ ಒಂದು ಹೇಳ್ಬೇಕಂದ್ರೆ, ನರ್ಸಿಂಗ್ ಸೇವೆ ಅನ್ನೋದು ಬಹಳ ಉತ್ತಮವಾದ ಸೇವೆ. ಯಾಕಂದ್ರೆ ಇದರಿಂದ ಸೇವೆಯಲ್ಲಿ ಏನಂದ್ರೆ ನಿಮ್ಗೆ ಸಣ್ಣ ಐಟಿಗಳ ಕತೆ ಗೊತ್ತಿರ್ಬೋದು. ಯಾಕಂದ್ರೆ ಈ ಸೇವೆ ಆನಿವರ್ಸರಿ ಬಹಳ ಜನ ಇದ್ದಾರೆ ಸೇವೆ ಚೆನ್ನಾಗಿ ಕೊಟ್ಟಿದ್ದವರು. ನಮ್ಮಲ್ಲಿ ಕೂಡ ಕೆಲವು ಶಿಕ್ಷಕರು ಉತ್ತಮ ರೀತಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ನೀವು ಕೂಡ ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿಯಿಂದ ನಮ್ಮಿಂದ ಏನಾದ್ರು ಕೂಡ ನೆಕ್ಸ್ಟ್ ಡಾಕ್ಟರ್ ಅಂದ್ರೆ ಸಿಸ್ಟರ್ಸ್ ಇಂದ ಡಾಕ್ಟರ್ಸ್ ಏನು ಕೆಲಸ ಮಾಡಕ್ಕಾಗಲ್ಲ. ಒಂದು ಇಂಜೆಕ್ಷನ್ ಟ್ರೀಟ್ ಮಾಡ್ಬೇಕಂದ್ರೆ ನೀವು ಇರಬೇಕು, ಪೇಷಂಟ್ಗೆ ಒಂದು BP ಪಲ್ಸ್ ಎಲ್ಲವನ್ನು ಚೆಕ್ ಮಾಡ್ಬೇಕಂದ್ರೆ ಸಿಸ್ಟರ್ಸ್ ಬೇಕಾಗುತ್ತೆ. ಡಾಕ್ಟರ್ಸ್ ಮತ್ತು ನರ್ಸ್ ಅಂದ್ರೆ ಒಂಥರ ಬೌಂಡಿಂಗ್ ಇದ್ದಂಗೆ. ಇದರಲ್ಲಿ ಯಾವುದೇ ತರದ ಯುಗೋ ಆಗಲಿ ಅಥವಾ ಅಧಿಕಾರದ ದರ್ಪಾಗಿರ್ಪ ಅಂತೀನಂತರ ಆ ತರ ವರ್ಡ್ಗಳೇ ಬರಲ್ಲ. ಆ ಟೈಮಲ್ಲಿ ಯಾವುದೋ ಒಂದು ಪೇಷಂಟ್ಗೆ ಸಣ್ಣ ಸಮಸ್ಯೆ ಆದಾಗ ನಾವು ಸಿಸ್ಟರ್ಸ್ಗೆ ಸಾಮಾನ್ಯವಾಗಿ ಬೇಜಾರು ಮಾಡೋದು, ಸಿಸ್ಟರ್ ಯಾಕಂದ್ರೆ ಮಾಡಿಲ್ಲ ಅಂತ ಸ್ವಲ್ಪ ಜೋರಾಗಿ ಮಾತಾಡ್ತೇವೆ. ಅದರ ಅರ್ಥ ಸಿಸ್ಟರ್ಸ್ ಮೇಲೆ ನಮ್ಗೆ ಏನು ದೋಷ ಇದೆ ಅಂತಲ್ಲ. ಆ ಪೇಷಂಟ್ಗೆ ಆ ಟೈಮಲ್ಲಿ ಯು ಆರ್ ನಾಟ್, ಬಿಕಾಸ್ ವಿ ಆರ್ ಆಲ್ಸೋ ಎಕ್ಸೆಸ್, ವಿ ಆರ್ ವಾಂಟ್ ಟು ಸೇವ್ ದಟ್ ಪೇಷಂಟ್. ನಾವು ಆ ಪೇಷಂಟ್ಗೆ ಬದುಕಬೇಕನ್ನೋ ಒಂದೇ ಒಂದು ಗುರಿ ಇರುತ್ತೆ. ಆವಾಗ ಒಂದು ಟ್ರೀಟ್ ಮಾಡುವಾಗ ಸೈಡ್ ಇಂದ ಟ್ರೀಟ್ ಮಾಡೋದು ಕೂಡ ಹೇಗೆ ಮಾಡಿದೆ ಅಂತ ಆ ತರದ ಒಂದು ಆ ಸನ್ನಿವೇಶ ಇಟ್ ಇಸ್ ಟೋಟಲಿ ಆ ಸಮಸ್ಯೆಗೆ ಸಂಬಂಧಪಟ್ಟದ್ದು, ಅದರಲ್ಲಿ ಪರ್ಸನಲ್ ಯಾವುದೇ ಇರೋದಿಲ್ಲ. ಆವಾಗ ಇಲ್ಲಿಂದ ನಾವು ಕೆಲವೊಂದು ತಂದೆ ತಾಯಿಗೆ ಸಿಸ್ಟರ್ಸ್ಗಳೆಲ್ಲ ಅವ್ರು ಲೇಟ್ ಆಗಿ ಮನೆ ಬರ್ಬೋದು, ಬೇಗ ಮನೆ ಬರ್ಬೋದು. 6 ಅಂದ್ರೆ ಹಾಸ್ಪಿಟಲ್ ಅವರ್ಸ್ ಏನಿರ್ತದೆ ಅದ್ರ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಅಂದ್ರೆ ನಮ್ದು ಯಾವ್ದು ಬ್ಯಾಂಕ್ ತರ ಅಥವಾ ಗ್ಯಾಸ್ ಏಜೆನ್ಸಿ ತರ ಅಲ್ಲ. ಪೇಷಂಟ್ ಬಂದು ಕೂಡ ಬೋರ್ಡ್ ಹಾಕಿ 4 ಗಂಟೆ ನಾಳೆ ಬಾ ಅಂತ ಹೇಳಕ್ಕಾಗಲ್ಲ. ನಾವು ಟ್ರೀಟ್ಮೆಂಟ್ ಕೊಟ್ಟೆ ಕಳಿಸ್ಬೇಕಾಗುತ್ತೆ, ಇವತ್ತು ಬೇಡ ನಾಳೆ ಬಾ ಅಂತ. ಸೊ ಟೈಮಿಂಗ್ ಅಲ್ಲಿ ಹಿಂದೆ ಮುಂದೆನೂ ಆಗ್ಬೋದು. ಸೊ ನಿಮ್ಮ ಮಕ್ಕಳಿಗೆ ನೀವು ಸ್ವಲ್ಪ ಅದನ್ನ ತಿಳ್ಕೊಳ್ಳಿ, ಅಂದ್ರೆ ಲೇಟ್ ಆಗಿ ಬರ್ಬೋದು, ಬೇಗ ಹೋಗ್ಬೋದು, ಆ ತರ ಥಿಂಗ್ಸ್ಗಳು ಇದ್ದಾವೆ. ಮೂರವರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಬಹಳ ಖುಷಿಯಾಗಿ ನಿಂತ್ಕೊಂಡಿದ್ರೆ ಓದೋಕೆ ತೆಗೆದುಕೊಂಡಿದ್ರಿ. ಓದಲ್ಲೂ ಕೂಡ ಬಹಳಷ್ಟು ಪ್ರಾಮಿಸ್ ಅನ್ನು ಮಾಡಿದ್ವಿ. ನಾವು ಪೇಷಂಟ್ಗೆ ಏನ್ ಮಾಡ್ತೇವೆ, ನಾವು ಡಾಕ್ಟರ್ಸ್ಗೆ ಏನ್ ಸೇವೆ ಕೊಡ್ತೇವೆ ಅಂತ. ದಟ್ ಸಾಂಗ್ ಯಾವ ಸಾಂಗ್ ಆಲ್ರೆಡಿ ನಾವು ಆ ಹಾಡಿನ ಅರ್ಥ ನಿಮ್ಗೆ ಅರ್ಥ ಆಗಿರ್ಬೇಕು. ಅದೇನೇನು ಹಾಡಿದ್ರಿ ನೀವು ಅಂತ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಸೇವೆ ಕ್ಲಿಯರ್ ಆಗುತ್ತೆ. ಆಮೇಲೆ ಇಲ್ಲಿಂದ ಪೇರೆಂಟ್ಸ್ಗೆ ನಾನು ಹೇಳ್ತೇನೆ, ಪೇಷಂಟ್ ಯಾವತ್ತೂ ಸಾಯಬಾರ್ದು ಅಂತ ಯಾವ ವೈದ್ಯರದು ಯಾವ ನರ್ಸ್ಗಳು ಬಯಸಲ್ಲ.
ಆದ್ರೆ ಜೀವನ ಮರಣ ನಮ್ಮ ಕೈಯಲ್ಲಿ ಯಾವತ್ತಿಲ್ಲ. ನಾವು ಬದುಕುತ್ತದೆ ಅಂತ ಹೋದ ಪೇಷಂಟೇ ಸತ್ತು ಹೋಗ್ತಾರೆ, ಮತ್ತೆ ಸತ್ತನೆ ಅಂತ ಹೋಗೋದು ಪೇಷಂಟೇ ಬದುಕ್ತಾರೆ. ಅದು ನಡೀತಾ ಇರೋದು ಮೇಲ್ಗಡೆ. ನಾವು ಬರೀ ಒಂದು ಸೇವಕರು, ನಾವು ಸೇವೆ ಮಾಡ್ತೇವೆ. ನಿಮ್ಗೆ ಮನಸ್ಸಲ್ಲಿ ಯಾವುದೋ ವಿರಸ ಇದ್ದಾರೆ, ಅದು ನೋಡಿ ಏನಾಗಿದೆ ಏನಾಗಿದೆ ನೋಡ್ಕೊಂಡು ಇಷ್ಟೆಲ್ಲಪ್ಪ ಅಂತ ಹೇಳ್ಕೊಳ್ಬೇಕು. ಯಾಕಂದ್ರೆ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯ ಸಾಯಲೇಬೇಕು. ಅದು ಯಾವ ಟೈಮಲ್ಲಿ ಸಾಯ್ಬೋದು, ಭಾಷಣ ಮಾಡುವಾಗ ಸಾಯ್ಬೋದು, ಕುತ್ಕೊಂಡಾಗ ಸಾಯ್ಬೋದು, ಬಲಗಾಗ ಸಾಯ್ಬೋದು. ಸೊ ಸಾವು ಅನ್ನೋದು ನಮ್ಮ ಕೈಯಲ್ಲಿ ಇರುವುದಿಲ್ಲ. ಆದರೂ ಕೂಡ ನಾವು ವೈದ್ಯರು, ನಮ್ಮ ನರ್ಸ್ಗಳು, ನಾವು ಕಲಿತ ವಿದ್ಯೆಯನ್ನ ಪೇಷಂಟ್ಗೆ ಬದುಕಲಿಕ್ಕೆ ಮಾತ್ರ ಉಪಯೋಗಿಸ್ತಾ ಇದ್ದೇವೆ. ನಾನು ಬೇರೆ ಯಾವ ರೀತಿಯಿಂದ ಅಲ್ಲ. ಇಷ್ಟನ್ನು ಹೇಳಿ ನನಗೆ ಇವತ್ತು ಮಾದರಿ ಕೊಟ್ಟಿದ್ದಂತ ಲ್ಯಾಂಪ್ ಲೈಟಿಂಗ್ ಸೆರೆಮನಿ ಅಂತ ಮಾಡಿದ್ರಿ ಅವತ್ತು. ಇದು ಲ್ಯಾಂಪ್ ಲ್ಯಾಂಪ್ ಅಂದರೆ ಒಂದು ನಾಲೆಡ್ಜ್. ಒಂದು ಯು ಮಸ್ಟ್ ಹ್ಯಾವ್ ಗುಡ್ ನಾಲೆಡ್ಜ್, ಇನ್ನೊಂದು ಸ್ಕಿಲ್, ಇನ್ನೊಂದು ಒಳ್ಳೆ ಹೃದಯ ಇರಬೇಕು. ಇವು ಮೂರು ಇದ್ದಷ್ಟೇ ನೀವು ಒಳ್ಳೆ ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಈಗ ಇವ್ರು ಹೇಳ್ದಂಗೆ, ನಮ್ಮ ಡೈರೆಕ್ಟರ್ ಗಜಾನನ್ ಸರ್ ಹೇಳ್ದಂಗೆ, ಯು ಮಸ್ಟ್ ಹ್ಯಾವ್ ನಿಸ್ವಾರ್ಥ ಸೇವೆ ಮಾಡಬೇಕು. ಯಾವಾಗಲೂ ಏನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗಬಾರ್ದು. ನೀವು ಒಳ್ಳೆ ಕಾರ್ಯ ಮಾಡಿದ್ರೆ ಯಾರು ನೀವು ಅಪ್ರಿಷಿಯೇಟ್ ಮಾಡಲ್ಲ ಅಂತಂದ್ರೆ ಮಾಡ್ತಾರೆ, ಕೆಲವರು ಮಾಡ್ತಾರೆ. ಆದರೆ ಕೆಟ್ಟದ್ದು ಮಾಡಿದ್ರೆ ಮಾತ್ರ ಎಲ್ಲರೂ ನಿಮ್ಮನ್ನ ದೂಷಿಸ್ತಾರೆ. ಅದಕ್ಕೆ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು. ನಮ್ಮ ಕೆಲಸ ನಾವು ಮಾಡ್ಕೊಂತ ಹೋಗ್ಬೇಕು ಅಷ್ಟೇ. ನೀವು ಈಗ ಒಳ್ಳೆ ಕೋರ್ಸ್ ನೀವು ಚೂಸ್ ಮಾಡಿದ್ದೀರ ಎಲ್ಲ ಸ್ಟೂಡೆಂಟ್ಸ್. ಯು ಮಸ್ಟ್ ಡೂ ವೆಲ್, ಯು ಮಸ್ಟ್ ಸ್ಟಡಿ ವೆಲ್. ನೀವು ಪೇಷಂಟ್ ಸರಿಯಾಗಿ ನೋಡಬೇಕು. ಇದು ಸತತವಾಗಿ 18 ವರ್ಷಗಳಿಂದ ನಡೀತಾ ಇರೋ ನಿರಂತರ ಕಾರ್ಯ. ಇನ್ನೂ 100 ವರ್ಷ ನಡೀತಾನೆ ಇರಲಿ. ಸೊ ಇದಕ್ಕೆ ಸುರೇಂದ್ರ ನಾಯಕ್ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೂ ಸ್ವಲ್ಪ ಗೊತ್ತು, ಭಾಳ ಗೊತ್ತಿಲ್ಲ. ಯಾಕಂದರೆ ಅವ್ರ ಕಷ್ಟ ಯಾರಿಗೂ ಹೇಳ್ಕೊಡೋದಿಲ್ಲ ಅವರು. ಸೊ ಇವತ್ತು ತುಂಬಾ ಸಂತೋಷ ಆಗ್ತದೆ ಈ ಇಷ್ಟೊಂದು ಸುಂದರ ವಾತಾವರಣದಲ್ಲಿ ಈ ಥರ ಫಂಕ್ಷನ್ಗೆ ಬರೆದು. ನಾನು ಹಿಂಗೆ ಬರೋದು ಡ್ಯೂಟಿ ಬಿಟ್ಟು ಅಂದ್ಕೊಂಡಿದ್ದೆ, ಬಟ್ ಬಂದಕ್ಕೆ ಎಲ್ಲಿ ತಪ್ಸ್ಕೊಬಿಟ್ಟಿದ್ದು ಅನಿಸ್ಬಿಟ್ಟು ಅಷ್ಟು ಸಂತೋಷ ಆಗಿದೆ. ಈಗ ನಮ್ಮ ವೈದ್ಯಕೀಯ ಈ ವಿಷಯದ ಬಗ್ಗೆ ಸಾಕಷ್ಟು ನಮ್ಮ ಸರ್ ಎಲ್ಲರೂ ವಿಚಾರಗಳನ್ನೆಲ್ಲ ಹೇಳಿದ್ದಾರೆ. ನಾನು ಹೆಚ್ಚು ಹೇಳಿ ಇಷ್ಟಪಡಲ್ಲ. 2 ವಾಕ್ಯದಲ್ಲಿ ನಾನು ಮಾತನ್ನು ಮುಗಿಸ್ತೀನಿ. ಈ ವೈದ್ಯಕೀಯ ವೃತ್ತಿ ಹಾಗೂ ಶುಶ್ರೂಷಕ ವೃತ್ತಿ, ನರ್ಸಿಂಗ್ ವೃತ್ತಿ ಅನ್ನೋದು ಒಂದು ಭಾಗ್ಯ. ನಾನು ಅನ್ಕೊಂಡಿದ್ದಿಷ್ಟೇ, ಬೇರೆ ಯಾರನ್ನು ಅನ್ಕೊಂಡ್ರು ನನಗೆ ಗೊತ್ತಿಲ್ಲ. ನನಗೆ ಈ ವೈದ್ಯಕೀಯ ವೃತ್ತಿ ಸಿಕ್ಕಿದ್ದು ದೇವರು ನನಗೆ ಸೇವೆ ಮಾಡಲಿಕ್ಕೆ, ಜನರ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ. ನಾನು ಡಾಕ್ಟರ್ಗೆಲ್ಲ ಆ ಸೇವೆ ಮಾಡಕ್ ಆಗ್ತಿರ್ಲಿಲ್ಲ. ನನ್ನ ಹತ್ರ ಎಷ್ಟು ದುಡ್ಡಿದ್ರೇನೋ ಮಾಡಕ್ ಆಗ್ತಿರ್ಲಿಲ್ಲ. ಈಗ ನೇರವಾಗಿ ಅವರ ನೋವನ್ನು ದೇವರ ದಯದಿಂದ ಕಡಿಮೆ ಮಾಡೋ ಶಕ್ತಿ ನಾನು ಕೊಟ್ಟಿದ್ದೇನೆ. ಅದು ನನ್ನ ಭಾಗ್ಯ. ಅದಕ್ಕಿಂತ ಹೆಚ್ಚಿನ ಭಾಗ್ಯ ನಿಂತಿದೆ ನರ್ಸಿಂಗ್. ನಾವು ಒಂದು ಕೆಲಸ ಮಾಡಿದ್ರೆ ಅದ್ರ ಹಿಂದೆ 10 ಸಣ್ಣ ಪುಟ್ಟ ಕೆಲಸ ವಸ್ತು ನೀವು ಮಾಡ್ತೀವಿ. ನನಗಿಂತ ಜಾಸ್ತಿ ಕ್ರೆಡಿಟ್ ನಿಮಗೆ ಹೋಗ್ಬೇಕು, ನನ್ಗಿಂತ ಜಾಸ್ತಿ ಭಾಗ್ಯ ನಿಮಗೆ ಕೊಟ್ಟಿದ್ದಾನೆ ದೇವರು. ಅದನ್ನ ಉಳಿಸ್ಬೇಕು, ಬೆಳೆಸ್ಬೇಕು. ಅಂತ ಭಾಗ್ಯವಂತರಿಗೆ ಸಾವಿರಾರು ಜನರ ಸೃಷ್ಟಿ ಮಾಡ್ತಾ ಇರೋ ನಮ್ಮ ಸುರೇಂದ್ರ ನಾಯ್ಕರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಮತ್ತೊಂದು ಸಂತೋಷದ ವಿಷಯ ಅಂದ್ರೆ, ನಮ್ಮ ಅಂಕೋಲದಲ್ಲಿ ಕೂಡ ಒಂದು ಕಾಲೇಜನ್ನು ಓಪನ್ ಮಾಡ್ತಿದ್ರಂತೆ. ಬಹಳ ಖುಷಿ ಆಯ್ತು. ಬಹಳ ಖುಷಿ ಆಯ್ತು. ಅದ್ರ ಬಗ್ಗೆ ಮತ್ತೆ ಅವ್ರ ಹತ್ರ ನಾನು ಮಾತಾಡ್ಬೋದು ಸುಮಾರು. ಯಾಕಂದ್ರೆ ಬರೀ ನರ್ಸಿಂಗ್ ಅಷ್ಟೇ ಅಲ್ಲ, ಇನ್ನು ಪ್ಯಾರಾಮೆಡಿಕಲ್ಸ್ ಇದಾವೆ, ಅದನ್ನು ಸ್ಟಾರ್ಟ್ ಮಾಡಿದ್ದ ನಾನು ಸಲಹೆ ನೀಡಿದೆ. ಅದೇ ತರ ಇನ್ನು 10 ಹಲವು ಕಾಲೇಜುಗಳು ಓಪನ್ ಮಾಡಲಿ, ಅವು ಹಾಗೆ ಅಭಿವೃದ್ಧಿ ಆಗಲಿ, ನಮ್ಮ ಉತ್ತರ ಕನ್ನಡ ಜಿಲ್ಲೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಲಿ ಅಂತ ಹಾರೈಸುತ್ತಾ, ನಿಮ್ಮೆಲ್ಲರ ಆಶೀರ್ವಾದವನ್ನು ಬಯಸುತ್ತಾ ನಮ್ಮ ವೃತ್ತಿಗೆ ನನ್ನ 2 ಮಾತನ್ನು ನಾನು ಮೊದಲನೇದಾಗಿ ಹೇಳಬಯಸಿದ್ರೆ, ನರ್ಸಿಂಗ್ ಅದು ಒಂದು ಆಕ್ಯುಪೇಷನ್ ಅಲ್ಲ, ಈಗ ಪ್ರೊಫೆಷನ್ ಆಗಿದೆ. ಪ್ರೊಫೆಷನ್ ಆಗಿರೋದ್ರಿಂದ ಈ ಪ್ರೊಫೆಷನ್ ನೀವು ಮುಂದುವರಿಸಿಕೊಂಡು ಹೋದ್ರೆ PhD ಲೆವೆಲ್ಗೆ ಹೋಗ್ಬೋದು. ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬರೇ ನರ್ಸಿಂಗ್ ಅಂದ್ರೆ ಬರೇ ಆಕ್ಯುಪೇಷನ್ ಅಂದ್ರೆ ಬರೇ ಜಾಬ್ ಸಲುವಾಗಿ ಆ ಥರ ಸ್ಟಡಿ ಮಾಡೋದು ಆ ಥರ ಅಲ್ಲ. ಇದನ್ನ ನೀವು ಮುಂದೆ PhD ಲೆವೆಲ್ಗೆ ಹೋಗಿ ನಿಮ್ಮದು ಪ್ರೊಫೆಷನ್ ಅನ್ನ ಕಂಟಿನ್ಯೂಷನ್ ಮಾಡ್ಬೋದು. ಮತ್ತೆ ನರ್ಸಿಂಗ್ ಅಂದ್ರೆ ನಿಮಗೆ ಈಗ ಅಪಾರ್ಚುನಿಟಿ ಸಿಕ್ಕಿರುತ್ತೆ ಅಂದ್ರೆ ನೀವು ಇಟ್ಸ್ ಎ ನೊಬೆಲ್ ಪ್ರೊಫೆಷನ್, ಎಲ್ಲರಿಗೂ ಬಂದಿದೆ. ನರ್ಸಿಂಗ್ ಅಂದ್ರೆ ನೊಬೆಲ್ ಪ್ರೊಫೆಷನ್. ಮತ್ತೆ ಇದನ್ನ ನಾವು ಪ್ರತಿಯೊಂದನ್ನು ಏನ್ ಹೇಳ್ತಾರೆ, ನರ್ಸಿಂಗ್ ಅಂದ್ರೆ ಸ್ವಲ್ಪ ಕೀಳ್ಮಟ್ಟದಲ್ಲಿ ನೋಡ್ತಾರೆ. ಅದಲ್ಲ, ಯಾಕಂದ್ರೆ ಪ್ರತಿಯೊಂದನ್ನು ನಾವು ವಿಚಾರ ಮಾಡಬೇಕು. ಯಾಕಂದ್ರೆ ಈಗ ಪ್ರೊಫೆಷನ್ ಆಗಿದೆ ಹೌದು, ಆದ್ರೆ ಇದನ್ನ ನಾವು ತಾಯಿ ಆಗಲಿ, ಒಂದು ಅಂದ್ರೆ ಫ್ಯಾಮಿಲಿ ಮೆಂಬರ್ ಆಗಲಿ, ಇವನ್ ಲಾಯರ್ ಆಗಲಿ, ಇವನ್ ಯಾವುದೇ ಒಂದು ಇದಕ್ಕೆ ಪ್ರತಿಯೊಬ್ಬ ಪೇಷಂಟ್ ಅನ್ನ ನಾವು ಆ ತರ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಯಾಕಂದ್ರೆ ಪ್ರತಿ ಸರಿ ನಾನು ನೋಡ್ತಾ ಇದ್ದೇನೆ ನಮ್ಮ ನರ್ಸಿಂಗ್ ಅಲ್ಲಿ ನಮಗೆ ಒಂದು ಅಂದ್ರೆ ಟೈಮಿಂಗ್ ಅಂತ ಹೇಳಿದ್ರು ಆಗಲೇ ಸರ್. ಒಂದು ಬೆಳಿಗ್ಗೆ ಬಂದ್ರೆ ಸಂಜೆ ತನಕ ನಾವು ಅಂದ್ರೆ ಡೆಡಿಕೇಟ್ ಮಾಡಬೇಕಾಗ್ತದೆ. ಅದರ ಸಲುವಾಗಿ ನೀವೆಲ್ಲ ನರ್ಸಿಂಗ್ ಪ್ರೊಫೆಷನ್ ಆರಿಸ್ಕೊಂಡಿದ್ದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ನಾನು ನರ್ಸಿಂಗ್
ಮಾಡಿದ್ದಕ್ಕೆ ತುಂಬ ನಿಮಗೆಲ್ಲ ವಿಶ್ ಮಾಡ್ತಾ ಇದ್ದೇನೆ. ಒಳ್ಳೆ ಚೆನ್ನಾಗಿ ಓದಿ ಚೆನ್ನಾಗಿ ಸ್ಟಡಿ ಮಾಡಿ ಮುಂದೆ ಬನ್ನಿ ಅಂತೇಳಿ ನಾನು ಮಾತನ್ನು ಸುರೇಂದ್ರ ನಾಯ್ಕ ಅವರು ಈ ಫಂಕ್ಷನ್ ಆರ್ಗನೈಸ್ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಇಲ್ಲಿ ಮಾತಾಡ್ಲಿಕ್ಕಿದೆ ಅಂತೇಳಿ, ನನಗೆ ಬರೀ ಕರೋನಾ ಆಚರಿಸಿದ್ದಕ್ಕೆ ಕರೆದಿದ್ದು ಅಂತೇಳಿ ಅಷ್ಟೇ ಗೊತ್ತಿತ್ತು, ನಾನೇನು ಪ್ರಿಪೇರ್ ಆಗಿ ಬಂದಿಲ್ಲ. ಸುರೇಂದ್ರ ನಾಯ್ಕ ಅವರು ಹೇಳ್ಬೇಕಂದ್ರೆ ಅವ್ರು ನನ್ನ ಕ್ಲಾಸ್ಮೇಟ್ ಕೂಡ, ನಾವು ಕಾಲೇಜ್ ಡೇಸಿಂದ ಕೂಡ ತುಂಬ ಒಳ್ಳೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ನಾವು ಕ್ಲಾಸಲ್ಲಾದರೂ ಕೂಡ ಸುರೇಶ್ ನಾಯ್ಕ, ಸುರೇಂದ್ರ ನಾಯ್ಕ ಇವರೆಲ್ಲ ನನ್ನ ಕ್ಲಾಸ್ಮೇಟ್, ನಾವು ತುಂಬ ಚೆನ್ನಾಗಿ ಇದು ಮಾಡ್ಕೊಂಡಿದ್ವಿ. ಬಟ್ ಪ್ರೊಫೆಷನಲಿ ನಾವು ಬೇರೆ ಬೇರೆ ಕಡೆ ಹೋಗ್ತೀವಿ ಅಂತ ನಾವು ಯಾವತ್ತೂ ಎಣಿಸಿರ್ಲಿಲ್ಲ. ಮತ್ತೆ ಕಾರವಾರದಲ್ಲಿ ಎಲ್ಲರೂ ಸೇರಿದ್ದೀವಿ. ಹಾಗೆ ಇವತ್ತು ಈ ಫಂಕ್ಷನ್ಗೆ ನನಗೆ ಇನ್ವೈಟ್ ಮಾಡಿದಾಗ ತುಂಬಾ ಖುಷಿ ಆಯಿತು. ಯಾಕಂದ್ರೆ ಏನು ನರ್ಸಿಂಗ್ ಪ್ರೊಫೆಷನ್ ಹೇಗೋ ಹಾಗೆ ಪೊಲೀಸ್ ಕೂಡ. ಸರ್ ಉತ್ತರ್ಕರ್ ಸರ್ ಹೇಳಿದ್ರು, ಗಜೇಂದ್ರ ನಾಯ್ಕ ಸರ್ ಹೇಳಿದ್ರು, ನಿಜವಾಗ್ಲೂ ಹೌದು. ನಾವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ನಮ್ಮನ್ನ ಯಾರು ಅಪ್ರಿಷಿಯೇಟ್ ಮಾಡೋಲ್ಲ. ಬಟ್ ನಾವು ಒಂದು ತಪ್ಪು ಮಾಡಿದ್ರು ಕೂಡ ಜನ ನಮಗೆ ಅದ್ರ ಬಗ್ಗೆ ನೂರಾರು ಕಾಮೆಂಟ್ಸ್ಗಳು ಇರತ್ತೆ ನಮ್ಮ ಮೇಲೆ. ಬಟ್ ನಾವು ಹೌದು, ನೀವು ಹೌದು, ಯಾವತ್ತೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಯಾರೇನು ಹೇಳ್ತಾರೆ, ಯಾರೇನು ಬಿಡ್ತಾರೆ, ನಮ್ಮ ಬಗ್ಗೆ ಏನ್ ಕಾಮೆಂಟ್ಸ್ ಮಾಡ್ತಾರೆ, ಅಥವಾ ನಮ್ಗೆ ಪ್ರಶಸ್ತಿ ಸಿಗತ್ತಾ, ನಮ್ಗೆ ಸನ್ಮಾನ ಸಿಗತ್ತೆ ಅನ್ನೋದ್ರ ಬಗ್ಗೆ ನಾವು ಯಾವತ್ತೂ ತಲೆ ಕೆಡಿಸ್ಕೊಳ್ಳಲ್ಲ. ಸೇವೆ ಒಂದೇ ನಮ್ಮ ಉದ್ದೇಶ ಆಗಿರ್ತದೆ. ನೀವು ಕೂಡ ಅಲ್ಲಿಂದ ತುಂಬಾ ಒಳ್ಳೆ ಸೇವೆ ಮಾಡ್ತೀರಪ್ಪ. ನರ್ಸ್, ಡಾಕ್ಟರ್ಸ್ ಮಾಡುವಂತ ಸೇವೆ ಯಾರಿಂದಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪೌರ ಕಾರ್ಮಿಕರು ಕೂಡ ಅವ್ರು ಮಾಡುವಂತ ಸೇವೆ ಅಂತೂ ಯಾರಿಂದಲೂ ಸಾಧ್ಯನೇ ಇಲ್ಲ. ಅವ್ರು ಒಂದಿನ ಇಲ್ಲ ಅಂದ್ಬಿಟ್ರೆ ನಮ್ಮಿಂದ ಬದುಕಕ್ಕೂ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಸೇವೆ ಮಾಡ್ತಾರೆ. ಗಜಾನನ ಸರ್ ಅವ್ರು ಹೇಳಿದ್ರು ಆ ಬಾಡಿ ಬಗ್ಗೆ. ನಿಜವಾಗ್ಲೂ ಆ ಟೈಮಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ನವ್ರು ಕೂಡ ಎಷ್ಟೊಂದು ಸಫರ್ ಆಗಿದ್ದಾರೆ ಅಂದ್ರೆ, ಆ ಬಾಡಿಯನ್ನು ತಗೊಂಡು ಹೋಗ್ಲಿಕ್ಕೆ ಯಾರು ಕೂಡ ಇಲ್ಲ, ಯಾರು ಮುಟ್ಲಿಕ್ಕೆ ರೆಡಿ ಇಲ್ಲ. ಅದು ಯಾವ ಸ್ಮಶಾನ ಕಡೆಗೆ ಹೋದ್ರು ಕೂಡ ಅಲ್ಲಿ ಬೇಡ ಇಲ್ಲಿ ಬೇಡ ಅನ್ನುವಂತ ಒಂದು ಸಿಚುವೇಶನ್. ಆ ಟೈಮಲ್ಲಿ ಎಷ್ಟು ಒದ್ದಾಡಿದ್ದಾರೆ ಅಂದ್ರೆ, ಅವಾಗ ನನಗೂ ಅನಿಸ್ತು, ದೇವರೇ ಒಂದು ಸಾವಂತ ಬಂದ್ರೆ ಈ ಕರೋನಾ ಒಂದು ಬರೋದು ಬೇಡ, ನಾನು ಹೇಗ್ ಬೇಕಾದ್ರೂ ಸಾಯಿ, ಎಲ್ಲಿ ಬೇಕಾದ್ರೂ ಬಿಸಾಯಿ, ಬಟ್ ನನಗೆ ಕರೋನಾ ಮಾತ್ರ ಬರೋದು ಬೇಡ. ಯಾಕಂದ್ರೆ ನಮ್ಮಲ್ಲಿ ಒಂದು ಇಮೋಷನ್ ಇರ್ತದೆ, ನನ್ನ ಬಾಡಿಯನ್ನ ನನ್ನ ಮಕ್ಕಳು, ನನ್ನ ಫ್ಯಾಮಿಲಿ ನೋಡ್ಬೇಕು, ನನಗೆ ಮುಂದಿನ ನನ್ನ ಧರ್ಮ ಪ್ರಕಾರ ನನ್ನ ಕ್ರಿಯಾಕರ್ಮ ಆಗ್ಬೇಕು, ಅಥವಾ ನನಗೇನೋ ಒಂದು ಮುಂದಿನ ನಮ್ಮ ಮೆಂಟಾಲಿಟಿ ಸೆಟ್ ಆಗಿರತ್ತೆ. ನನಗೆ ಮುಂದಿನ ಒಂದು ನನ್ನ ಕ್ರಿಯಾಕರ್ಮ ಆಗಿ ನಾನು ಏನೋ ಒಂದು ಎಲ್ಲೋ ಹೋಗ್ತೀನಿ ಅನ್ನುವಂತ ಒಂದು ಭಾವನೆ ಯಾರು ಬಿಟ್ಕೊಡಲ್ಲ. ನಮ್ಮ ಪ್ರೊಫೆಷನ್ ಏನೇ ಇರ್ಬೋದು, ಬಟ್ ನಮ್ಮ ಇಂಟರ್ನಲ್ ಆಗಿ ನಮ್ಗೆ ಅದಿರತ್ತೆ. ಬಟ್ ಆ ಟೈಮಲ್ಲಿ ಒಬ್ರು ಮನೆಯವರು ನಮ್ಮನ್ನು ನೋಡಲ್ಲ ಅಂತ ಅಂದ್ಬಿಟ್ರೆ ಆ ಒಂದು ನೋವು ಯಾವ ತರದ್ದು ಅಂತಂದ್ರೆ ನೋಡಕ್ ಅದು ಹೇಳಕ್ಕೂ ಸಾಧ್ಯ ಇಲ್ಲ. ನಿಜವಾಗ್ಲೂ ನನ್ನ ಮನೆ ನೋವಿ ಕೂಡ ನನ್ನ ಮಕ್ಕಳೊಟ್ಟಿಗೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಇಂಥ ಒಂದು ಪರಿಸ್ಥಿತಿ ಯಾರಿಗೂ ಬರೋಬೇಡ. ಹಾಗಾಗಿ ನಾವು ಅವಾಗ ತುಂಬಾನೇ ಕೇರ್ ಮಾಡಿದ್ವಿ. ಜನರಿಗೆ ಕೂಡ ತುಂಬಾ ಅವೇರ್ನೆಸ್ ಮೂಡಿಸ್ಲಿಕ್ಕೆ ತುಂಬಾ ಪ್ರಯತ್ನ ಪಟ್ವಿ. ಇವನ್ ಸಿವಿಲ್ ಹಾಸ್ಪಿಟಲ್ ಅಲ್ಲಿ ಕೂಡ ಹೌದು, ನಾವು ಅಟೆಂಡ್ಮೆಂಟ್ ಜೋನ್ ಏನ್ ಮಾಡಿದ್ವಿ, ಮತ್ತೆ ಇದು ಮಾಡಿದ್ವಲ್ಲ ಕೊರೋನಾ ಪೇಷಂಟ್ಸ್ ಇಡೋದು, ಅಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಸೆಕ್ಯೂರಿಟಿ ಕೂಡ ಇತ್ತು. ಅಷ್ಟೇ ನಮ್ಮ ಸಿಬ್ಬಂದಿಗಳೆಲ್ಲ ತುಂಬಾ ವರ್ಕ್ ಮಾಡಿದ್ದಾರೆ. ಸರ್ ಗೊತ್ತಿದೆ ಎಲ್ಲರಿಗೂ, ಎಲ್ಲರೂ ಅಷ್ಟೇ ವರ್ಕ್ ಮಾಡಿದ್ದೇವೆ. ನಿಮ್ಮ ಸೇವೆ ಅಂತೂ ಹೇಳಕ್ಕಿರೋದಾಗತ್ತು. ಯಾಕಂದ್ರೆ ನೀವು ಅಲ್ಲಿ ಅವ್ರಿಗೆ ಮುಂದೆ ನಿಂತ್ಕೊಂಡು ಇಂಜೆಕ್ಷನ್ ಮಾಡ್ಬೇಕು, ನಿಮ್ಮ ಕೊಡ್ಬೇಕು. ಆ ಟೈಮಲ್ಲಿ ಕೂಡ ತುಂಬಾ ಜನ ಏನೇನೋ ಹೇಳಿದ್ದಾರೆ, ಏನೇನೋ ಬಿಟ್ಟಿದ್ದಾರೆ, ಬಟ್ ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಡಾಕ್ಟರ್ಸ್ ಕೂಡ ಹೌದು, ನರ್ಸ್ ಕೂಡ ಹೌದು, ತಮ್ಮ ಕೆಲಸನ ತಾವು ಮಾಡಿದ್ದಾರೆ. ತುಂಬಾ ಖುಷಿ ಅನಿಸ್ತಾ ಇದೆ. ಈ ಒಂದು ಫಂಕ್ಷನ್ ನಾನು ಕರೆದು ನನ್ನ ಕರೋನಾ ವಾರಿಯರ್ಸ್ ಆಗಿ ಸನ್ಮಾನ ಮಾಡಿದ್ದೀರಿ. ಸುರೇಂದ್ರ ನಾಯ್ಕ ಅವರಿಗೆ ನಾನು ಈ ಬಗ್ಗೆ ತುಂಬಾ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದು ಕೂಡ ನಮ್ಮ ಸಿವಿಲ್ ಹಾಸ್ಪಿಟಲ್ ಸ್ಟಾಫ್ ಹೇಗೆ ಒಳ್ಳೆ ರೀತಿಯಿಂದ ಸರ್ ಹೇಳಿದಾಗೆ ಹೌದು, ನಾನು ಇವತ್ತು ಸಿವಿಲ್ ಹಾಸ್ಪಿಟಲ್ ಹೋದಾಗ ನೋಡ್ತೀನಿ ಎಷ್ಟು ರಶ್ ಇರತ್ತಂದ್ರೆ ಗಾಡಿ ಪಾರ್ಕ್ ಮಾಡಕ್ಕೆ ಜಾಗ ಇರಲ್ಲ, ಎರಡೆರಡು ಡಬಲ್ ಪಾರ್ಕಿಂಗ್ ಮಾಡಿರ್ತಾರೆ, ಅಷ್ಟು ವೆಹಿಕಲ್ಸ್ ಇರುತ್ತೆ. ಸಿವಿಲ್ ಹಾಸ್ಪಿಟಲ್ ಎಷ್ಟು ಜನ ಬರ್ತಾರೆ. ಮೊದಲೇ ಬರೇ ತೀರಾ ಬಡವರು ಅಥವಾ ತೀರಾ ಏನು ಇಲ್ಲದವರು ಸಿವಿಲ್ ಹಾಸ್ಪಿಟಲ್ ಅಂತ ಹೋಗ್ತಿದ್ರು. ಬಟ್ ಈಗ ಆಗಲ್ಲ. ಪ್ರತಿಯೊಬ್ರು ಎಲ್ಲಾ ಹಾಸ್ಪಿಟಲ್ಗಿಂತ ಸಿವಿಲ್ ಹಾಸ್ಪಿಟಲ್ ಅಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಇದೆ, ಒಳ್ಳೇದಾಗತ್ತೆ, ಒಳ್ಳೆ ಮೆಡಿಸಿನ್ ಕೊಡ್ತಾರೆ ಅಂತ ಹೇಳ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದಾರೆ. ತುಂಬಾ ಖುಷಿ ಅನಿಸ್ತಾ ಇದೆ. ನೀವು ಕೂಡ ಮುಂದೆ ಇದೇ ಪ್ರೊಫೆಷನ್ ಅಲ್ಲಿ ತುಂಬಾ ಜೊತೆ ಸೇವೆ ಮಾಡ್ತೀರಾ ಅಂತ ನನ್ಗೆ ಗೊತ್ತಿದೆ. ನೀವು ಮಾಡ್ತೀರಾ, ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನಿಮ್ಮ ಬಗ್ಗೆ. ಈಗ ಫಂಕ್ಷನ್ ಕರೆದಿ ಇಷ್ಟೆಲ್ಲಾ ಜನರ ಮುಂದೆ ನಮ್ಮನ್ನು ಸನ್ಮಾನ ಮಾಡಿದ್ದೀರಿ. ನಿಮಗೆ ತುಂಬ ಧನ್ಯವಾದಗಳು. ಎಲ್ರಿಗೂ ಕೂಡ ನನ್ನ ಧನ್ಯವಾದಗಳು. ತಾನು ಕಲಿತ ಶಾಲೆಯನ್ನು ಹಾಗೂ ಗುರುವೃಂದವನ್ನು ಭಕ್ತಿಪೂರ್ವಕವಾಗಿ ಪ್ರೀತಿಸುತ್ತಾರೆ. ಹಾಗೆಯೇ ನನ್ನ ಗುರುವೃಂದಕ್ಕೂ ಹಾಗೂ ನನ್ನ ವಿದ್ಯಾ ಕುಟೀರಕ್ಕೂ ನಾನು ಭಕ್ತಿಯಿಂದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಒಬ್ಬ ಇಂಜಿನಿಯರ್ ತನ್ನ ಕೆಲಸವನ್ನು ಸರಿಯಾಗಿ ಮಾಡಿದರೆ ಕಟ್ಟಡ ಬಾಳುತ್ತದೆ. ಒಬ್ಬ ಡಾಕ್ಟರ್ ತಮ್ಮ ಕೆಲಸವನ್ನು ಸರಿಯಾಗಿ ಮಾಡಿದಲ್ಲಿ ರೋಗಿಯು ಗುಣಮುಖನಾಗುತ್ತಾನೆ. ಹಾಗೆಯೇ ಶಿಕ್ಷಕರು ಒಳ್ಳೆ ರೀತಿಯಿಂದ ತಮ್ಮ ಕೆಲಸ ಮಾಡಿದ್ದಲ್ಲಿ ಇಡೀ ಸಮಾಜ ಸುಸಂಸ್ಕೃತವಾಗುತ್ತದೆ. ಈ ದಿನ ನನ್ನ ಸೇವೆಯನ್ನು ಗುರುತಿಸಿ ತಾವೆಲ್ಲರೂ ನನ್ನನ್ನು ಇಲ್ಲಿ ಗೌರವಿಸುತ್ತಿರುವುದಕ್ಕೆ ಕಾರಣವೇ ನನ್ನ ಇಲ್ಲಿನ ಗುರುಗಳು. ಅವರು ನನ್ನನ್ನು ತಿದ್ದಿ ತೀಡಿ ಶುಶ್ರೂಷಕಿಯಾಗಿ ನನ್ನ ಕರ್ತವ್ಯವನ್ನು ಮನದಟ್ಟು ಮಾಡಿದ
ತುಂಬಿಕೊಂಡು ರೋಗಿಗಳ ಸೇವೆಗೆ ಸಿದ್ಧರಾಗಿ ಈ ಶಾಲೆಗೆ ಬರುವ ಶಾಲೆಯಿಂದ ಹೊರಬರುತ್ತಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ನನ್ನ ಅಭಿನಂದನೆಗಳು. ಹಾಗೆಯೇ ನನ್ನ ಅಳಿಲು ಸೇವೆಯನ್ನು ಗುರುತಿಸಿದ್ದಕ್ಕಾಗಿ ನನ್ನ ಗುರುವೃಂದವನ್ನು ಹಾಗೂ ಶ್ರೀ ಸುರೇಂದ್ರ ಸರ್ ಅವರನ್ನು ವಂದಿಸುತ್ತಾ ನನ್ನ 2 ಮಾತು ಬೆಳೆಸಲಿಕ್ಕೆ ಸ್ವಲ್ಪ ಮಹನೀಯರು ಇದ್ದಾರೆ. ಅವರಿಗೆ ನಾವು ವೇದಿಕೆಯಲ್ಲಿ ಒಂದು ಹೂಗುಚ್ಛವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ. ಮೊದಲಿಗಾಗಿ ಗಣಪತಿ ವಿಠೋಬನೆ ಮಾಜಿ ಅಧ್ಯಕ್ಷರು ಕಾರವಾರ ನಗರಸಭೆ ಹಾಗೂ ಮಾಜಿ ಉಪಾಧ್ಯಕ್ಷರು ಪಂಜಾಬಿನ ವರದಿಗಾರರಂತ ಜನತಾ ವೇದಿಕೆಗಳು ಈ ಕೋವಿಡ್-19 ಇದು ಹೆಸರುಗಳಿಗೂ ಭಯ ಅನಿಸುತ್ತೆ. ಇಂಥ ಸಂದರ್ಭದಲ್ಲಿ ತಮ್ಮ ಮನೆ ಮಠ ಹೆಂಡತಿ ಮಕ್ಕಳು ಇವರೆಲ್ಲರನ್ನು ಬದುಕಲಿಕ್ಕೆ ತಮ್ಮ ಜೀವನನೇ ಒಂದು ಕೈಯಲ್ಲಿಟ್ಟು ನಿಸ್ವಾರ್ಥವಾಗಿ ಸೇವೆ ಮಾಡಿದಂಥ ವಾರಿಯರ್ಸ್. ಇದರಲ್ಲಿ ಈಗಾಗಲೇ ಎಲ್ಲ ಡಾಕ್ಟರು ಇದ್ದಾರೆ, ಸಿಸ್ಟರ್ ಇದ್ದಾರೆ. ಈಗ ಪದ್ಮಾ ಶಂಕರ್ ದೇವಳಿ ಅವರು ಟ್ರಾಫಿಕ್ PSI ನಮ್ಮ ಕಾಲೇಜ್ ಮೆಂಟರು, ಹಾಗೆ ಶ್ರೀಮತಿ ಲಕ್ಷ್ಮೀ ಗೊಂಚರಾಯ್ತು, ಶ್ರೀಮತಿ ದೀಪಾ ವಿನಾಯಕ್ ನಾಯ್ಕ್ ಸ್ಟಾಫ್ ನರ್ಸ್, ನಮ್ಮ ಫಸ್ಟ್ ಬ್ಯಾಚ್ ಸ್ಟೂಡೆಂಟರು, ಹಾಗೂ ಶ್ರೀ ರಾಮಾಂಜನೇಯ ಹರಿಜನ್ ಪೌರ ಕಾರ್ಮಿಕ ಇವರನ್ನು ನಾನು ನಮ್ಮದೇ ವಾರ್ಡ್ ನಮ್ಮ ಅಣ್ಣ ಮಾಜಿ ಅಧ್ಯಕ್ಷರು ಆ ಭಾಗದ ಕೌನ್ಸಿಲರ್ ಅವರು ಸತತವಾಗಿ ನಾನು ಅವರಿಗೆ 8 ವರ್ಷ ನೋಡ್ತಾ ಇದ್ದೇನೆ. ಪ್ರತಿಯೊಂದು ಬೆಳಿಗ್ಗೆ ಅವರು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಬಿಸಿಲು ಯಾವುದು ನೋಡಲ್ಲ. ಅದಕ್ಕೆ ಅವರನ್ನು ನಾನು ನನ್ನ ಮನಸ್ಸಿನಲ್ಲಿ ಅದಕ್ಕಾಗಿ ಅವರನ್ನ ಚಾಯ್ಸ್ ಮಾಡಿದ್ದೇನೆ. ಅದೇ ಥರ ನಮ್ಮ ವಾರ್ಡಿನ ಆಶಾ ವರ್ಕರ್ ನಿವೇದಿತಾ ಘನಶ್ಯಾಮ್ ಪೂರ್ಣ. ಯಾಕಂದರೆ ನಾನು ನಂದೊಂದು ಸ್ವಲ್ಪ ಎನಾಲಿಸಿಸ್ ಮಾಡ್ಕೊಂಡೆ ನಾನು ಮಾಡ್ತೇನೆ. ನನಗೇನು ಮಾಡೋದು ನಂದು ಆತ್ಮತೃಪ್ತಿ ಮೊದಲಾಗಬೇಕು. ಬೇರೆ ಸಲ ನಾನು ಏನು ಮಾಡೋದಿಲ್ಲ. ನಂದು ಆತ್ಮತೃಪ್ತಿ. ನಾವು ಯಾರು ಇವತ್ತು ಏನು ಚಾಯ್ಸ್ ಮಾಡಿದ್ದಾರೆ, ಯಾರಿಗೆ ಮಾಡಬೇಕು ನಮ್ಮ ಮನಸ್ಸಿತ್ತು, ಅದನ್ನು ಈ ಸ್ಟೇಜ್ನಲ್ಲಿ ಮುಂದುಭಾಗದಲ್ಲಿ ನಾನು ನನ್ನ ಮನಸ್ಸಿಂದ ನಾನು ಬಹಳ ಇವತ್ತು ನನಗೆ ಆನಂದಮಯವಾಗಿದೆ. ಇವರೆಲ್ಲ ಸೇರಿ ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದೇ ರೀತಿ ಎಲ್ಲ ಪತ್ರಕರ್ತ ಮಿತ್ರರು, ಯಾಕಂದ್ರೆ ನಾವು ಏನೋ ಮಾಡ್ಬೋದು, ಅದನ್ನ ಜನರಿಗೆ ಎಲ್ಲ ತಲುಪಿಸುವಂತ ಕಾರ್ಯವನ್ನು ಪತ್ರಕರ್ತರು ಈ ಕೋವಿಡ್ ಟೈಮ್ನಲ್ಲೂ ಎಲ್ಲೆಲ್ಲೇನಿದೆ, ಕ್ಲೀನ್ನೆಸ್ ಏನಿಲ್ಲ, ಏನಾಗ್ತದೆ ಅದನ್ನು ಯಾರೊಬ್ಬರು ಹೇಳಿಕ್ಕೆ ಸಾಧ್ಯ ಇಲ್ಲ. ಪತ್ರಿಕಾ ಮಿತ್ರರು ಅದನ್ನು ಕೆಲಸ ಮಾಡಿದ್ದಾರೆ. ಅವರಿಗೂ ನಾನು ಇವತ್ತು ನಾವು ನಮ್ಮಲ್ಲಿ ಬರಮಾಡಿದ್ದೇನೆ, ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮೆಲ್ಲ ಸ್ಟಾಫ್, ಪ್ರಿನ್ಸಿಪಾಲ್, ವೈಸ್ ಪ್ರಿನ್ಸಿಪಲ್, ಪೆಟ್ರಾ ಮತ್ತು ರೀನಿ, ಗಾಯತ್ರಿ, ಮಾಲಾ, ನಿವೇದಿತಾ ಮತ್ತು ಅನೇಕ ನಮ್ಮ ಟ್ಯೂಟರ್, ಕಿರಣ್, ಮೇನು, ಉದಯ್, ಇವರ ಹೀಗೆ ನನ್ನ ಆತ್ಮೀಯ ಬಳಗ ಇದೆ. ಇವ್ದು ಯಾವುದೋ ದುಡ್ಡಿಗೂ ಯಾವುದೋ ಒಂದು ಪದವಿಗೂ ಅವರೆಲ್ಲ ನಮ್ಮ ಡೈರೆಕ್ಟರ್ ಇದ್ದಾರೆ. ನಾನು ಮೊದಲೇ ಬಂಗಾರಪ್ಪನ ಶಿಷ್ಯ. ಎಲ್ಲೂ ಬಂಗಾರಪ್ಪ ಹೋದರೆ ಸ್ಟೇಜ್ನಲ್ಲಿ ನೋಡ್ಕೊಂಡು ಹೇಳ್ತಿದ್ರು, ಸುರೇಂದ್ರ ನಾಯ್ಕ್ ಬಂದಿದ್ದಾರೆ ಅವರು. ಅವಾಗ ನಮ್ಮಲ್ಲಿ ಮನಸ್ಸಿನಲ್ಲಿ ಭಾವನೆ, ಬಂಗಾರಪ್ಪ ಸಾಹೇಬರು ನಮ್ಗೆ ಹೇಳ್ತಾ ಇದ್ದಾರಪ್ಪ. ಬಂಗಾರಪ್ಪ ಆದ್ಮೇಲೆ ಅಂತ ಬಂಗಾರಪ್ಪನ ಎಲ್ಲೂ ನೋಡಿಲ್ಲ. ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೇವೆ. ಕಳೆದ 18 ವರ್ಷಗಳ ಕಾಲದಿಂದ ಸತತವಾಗಿ ನರ್ಸಿಂಗ್ ಮಾಡ್ತಾ ಇದ್ದೆ. ಇದಕ್ಕೆ ಯಾವ ಕಾರಣ? ನಾನೊಬ್ಬನೇ ಇಲ್ಲ, ಇಲ್ಲಿ ಕೂತಂತ ಡಾಕ್ಟರ್ಸ್ ಅನ್ನ ಈ
ನಾವೇನ್ ಫಸ್ಟ್ ಇಯರ್ ಮಾಡಿದ್ರು ಅವಾಗ ಡಾಕ್ಟರ್ ನಾಗರಾಜ್ ಅವ್ರು ಸರ್ಜನ್ ಇದ್ರು, ಅವರನ್ನು ನೆನೆಸ್ಕೊಳ್ಬೇಕು ನಾವು. ಯಾಕಂದ್ರೆ ಪ್ರತಿಯೊಂದು ವಾಕ್ಯ, ಪ್ರತಿಯೊಂದು ಮಾರ್ಗದರ್ಶನ ನೆನೆಸ್ಕೊಳ್ಬೇಕು. 18 ವರ್ಷದಿಂದ ನಾನು ನಡೆಸ್ತಾ ಇದ್ದೇನೆ. ಇದಕ್ಕೆ ಮೂಲಕ ಡಾಕ್ಟರ್ಸ್ ಅನ್ನ ನಮ್ಮ 18 ವರ್ಷದಿಂದ ನನ್ನ ಬಹಳ ಆತ್ಮೀಯತೆಯಿಂದ ನಮ್ಮ ಹತ್ರ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಹೇಳಿ ಸರ್, ನೀವು ಬಂದು ಡಾಕ್ಟರ್ ಈಶ್ವರಪ್ಪರವರು ನಾನು ಫಸ್ಟ್ ಮಾಡಬೇಕಾದ್ರೆ ನಾನು ಒಂದು ಪ್ರೈವೇಟ್ ಹಾಸ್ಪಿಟಲ್ ಮಾಡಿದೆ, ಡಾಕ್ಟರ್ ಸಾವಂತ್ ಹಾಸ್ಪಿಟಲ್ನ ಆರ್ಯ ಮೆಡಿಕಲ್ ಮಾಡಿದೆ. ಆ ಟೈಮ್ನಲ್ಲಿ ಫುಲ್ ಜನ ಪೇಷಂಟ್ ಇದ್ರು. ಯಾಕೆ ಮಾಡಿದೆ ಅಂದ್ರೆ ನಮ್ಮ ಪ್ರಾಕ್ಟಿಕಲ್ ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇತ್ತು. ನೈಟ್ ಡ್ಯೂಟಿದಲ್ಲಿ ಸಲುವಾಗಿ ಇವರಲ್ಲಿ ಅವಾಗ ಡಾಕ್ಟರ್ ಸಾವಂತ್ ಡಾಕ್ಟರ್ ನನ್ನ ಒಂದು ಒಡಂಬಡಿಕೆಯಲ್ಲಿ ನಾನು OT ICU ಮಾಡಿದೆ, OT ಮಾಡಿದೆ. ಅವಾಗ ಡಾಕ್ಟರ್ ಈಶ್ವರಪ್ಪರವರು, ಡಾಕ್ಟರ್ ಸಂಗಾಳವರು, ಡಾಕ್ಟರ್ ಪ್ರಭುರವರು, ಇದೇ ಥರ್ಡ್ ಇಯರ್ ನಮ್ಮ ಫಸ್ಟ್ ಇಯರ್ ದೀಪಾ ಇದ್ದಾರೆ, ಅವರು ಥರ್ಡ್ ಇಯರ್ ಸರ್ ಇದ್ದಾರೆ ಕೇಳಿ ಥರ್ಡ್ ಇಯರ್ ಅವರು OT ಮಾಡ್ತಿದ್ರು. ಲಿಸನ್ ಸ್ಟೂಡೆಂಟ್, ಥರ್ಡ್ ಇಯರ್ ಸ್ಟೂಡೆಂಟ್ ದೇ ಡೂಯಿಂಗ್ OT ಇನ್ ಮೇಜರ್ ಸರ್ಜರಿ. ಕುಡ್ತಾದರ್ ಸರ್ ಇದ್ದಾರೆ. ನಮ್ಮ ಸ್ಟೂಡೆಂಟ್ ಅಂದ್ರೆ ಬಹಳ ಅವರಿಗೆ ಒಂದು ಒಲವು, ಯಾಕಂದ್ರೆ ಕೆಲಸ ಮಾಡ್ತಾರೆ. ಡಾಕ್ಟರ್ ಗಜಾನನ್ ನಾಯ್ಕರು ಈಗಲೇ 2 ವರ್ಷ ಆಯ್ತು ಬಂದು, ಬಟ್ ನಮ್ಮ ಸ್ಟೂಡೆಂಟ್ ಬಗ್ಗೆ ಅವರಿಗೆ ಒಂದು ಗೌರವ. ಈಗ ನೋಡಿ ಅನೌನ್ಸ್ ಮಾಡಿದ್ರು, ಸೈಕೇಟ್ರಿಗೆ ನಾವು ಧಾರವಾಡ ಹೋಗ್ತಿದ್ವಿ, ಬಾಳಿಗೆ ಹೋಗ್ತಿದ್ವಿ, ಅಲ್ಲಿ ಅವ್ರಿಗೆ 1 ತಿಂಗಳು ಇಡೋದು ನಮಗೂ ಕಷ್ಟ. ಆದ್ರೆ ಡಾಕ್ಟರ್ ಅನೌನ್ಸ್ಮೆಂಟ್ ಮಾಡಿದ್ರು, ಅದಕ್ಕೆ ಇನ್ನೊಂದು ಅವರಿಗೆ ಒಂದು ಚಪ್ಪಾಳೆ ಮೂಲಕ. ಇವತ್ತು ನಾನು ಏನ್ ಹೇಳೋದು ಗೊತ್ತಿದೆ, ಈಗ ನಾವು ಸ್ಟೂಡೆಂಟ್ಗೆ ನನ್ನ ಪ್ರತಿಯೊಬ್ಬರು ಹೆಜ್ಜೆ ನಂಬೋದಕ್ಕೆ, ಪ್ರತಿಯೊಂದು ಟ್ಯೂಟರ್, ಪ್ರತಿಯೊಂದು ಸ್ಟೂಡೆಂಟ್, ಪ್ರತಿಯೊಂದು ಪ್ಯಾರೆಂಟ್ಸ್ ಯಾರಿಗೂ ಇರೋದಿಲ್ಲ. ನಾ ಬಂದ್ರೆ ಫಸ್ಟ್ ಅವ್ರು ಹೇಳ್ತಾರೆ ಇದೇನು ಎಲ್ಲ ಕಡೆ CC ಕ್ಯಾಮರಾ ಇದ್ದಂಗೆ. ನನಗೇನು ಸಂಸ್ಥೆ ಚಿಕ್ಕದಾದ್ರಿಲ್ಲ, ಸಂಸ್ಥೆ ಒಳ್ಳೇದು ಮಾಡಿ ನಡೆಸಿ. ಸಂಸ್ಥೆ ಚಿಕ್ಕದಾಗಿ ದೊಡ್ಡ ಸಂಸ್ಥೆಯಲ್ಲಿ ಹೆಂಗೂ ಮುಚ್ಚಿ ಹೋಗ್ತದೆ, ಸಣ್ಣ ಸಂಸ್ಥೆದಲ್ಲಿ ಮುಚ್ಚಾಕೋದಕ್ಕೆ ಸಾಧ್ಯ ಇಲ್ಲ. 100 ಒಳ್ಳೆ ಕೆಲಸ ಮಾಡಿ, 100 ಚೆನ್ನಾಗಿ ಮಾಡಿ, ಯಾರು ಮಾತಾಡೋದು ಒಂದೇ ಒಂದು ತಪ್ಪು, ಅದನ್ನ ಮೋಸದಲ್ಲಿ ಹ್ಯಾಂಗ್ ಹುಡುಕ್ತಾರೆ. ಇದನ್ನು ಎಲ್ಲ ಪ್ರೊಫೆಸರ್ ಬಂದಿದ್ದು, ನನಗೆ ಬಂದು, ಡಾಕ್ಟರ್ ಬಂದು, ಶಿಕ್ಷಕರು ಬಂದು, ಎಲ್ಲ ಡಿಪಾರ್ಟ್ಮೆಂಟ್ ನಲ್ಲಿ ಇದೆ. ಅದಕ್ಕಾಗಿ ಇವತ್ತು ಕೊರೋನಾ ಟೈಮ್ ನಲ್ಲಿ, ಯಾಕಂದ್ರೆ ನಾ ಬೇರೆ ಸಬ್ಜೆಕ್ಟ್ ಅನ್ನು ಬಿಡ್ತೇನೆ, ಯಾಕಂದ್ರೆ ನಮ್ದು ಇಂಟರ್ 50, ಬಟ್ ನನ್ನಲ್ಲಿ 75 ಸ್ಟೂಡೆಂಟ್ ಮೀಟಿಂಗ್. ಯಾರಿಗೂ ದುಡ್ಡಿಗೆ ಹಂಬಲ ಇಲ್ಲ, ನಮ್ಮಲ್ಲಿ ಬಡವರನ್ನ ಬೇಕು. ನಾನು ಇವತ್ತು ಅನೌನ್ಸ್ಮೆಂಟ್ ಮಾಡ್ತೇನೆ, ಯಾವತ್ತೂ ಮಾಡ್ತೇನೆ, 85% ಮೇಲಿದ್ದ ಹುಡುಗಿಯರು ಬಡವರಿದ್ದರೆ ನಾನು ಫ್ರೀಯಾಗಿ ಕಳಿಸ್ತೇನೆ. 85% ಸೆಕೆಂಡ್ ಇಯರ್ದಲ್ಲಿ 85% ಮಾರ್ಕ್ಸ್ ಬಡವರು ಇರಲಿ, ನಾನು ಅವ್ರಿಗೆ ಕಳಿಸ್ತೇನೆ. ಎಷ್ಟೋ ಸೀಟ್ ಕೊಟ್ಟಿದ್ದೇನೆ. ಆದರೆ ನನ್ನೊಂದು ಮೊದಲಿಂದ ನಮ್ಮ ತಂದೆಯವರು ಹೇಳಿದ್ರು, ಯಾವತ್ತು ಈ ಕೈದು ಏನ್ ಕೊಡ್ತೀರೋ ಈ ಕೈ ಗೊತ್ತಾಗ್ಬಾರ್ದು. ಆ ಕೊಟ್ಟ ದಾನ ಕೊಟ್ಟದ್ದು ಅವರಿಗೆ ಗೊತ್ತಾಗಬೇಕು. ಪಬ್ಲಿಸಿಟಿ ಸಲುವಾಗಿ, ಅವ್ರ ಸಲುವಾಗಿ, ಇವ್ರ ಸಲುವಾಗಿ ಯಾವತ್ತೂ ಕಾರ್ಯಕ್ರಮ ಮಾಡಬೇಡ. ಯಾಕಂದ್ರೆ ಯಾವ ಮನುಷ್ಯನಿಗೆ ತೃಪ್ತಿ ಇಲ್ಲ. ಇವತ್ತು ನೀವು ಚೆನ್ನಾಗಿ ಊಟ ಕೊಡಿ, ನಾಳೆ ಕೊಡಲಿಲ್ಲ, ಅವ ಹೇಳ್ತಾನೆ ಇವತ್ತು ಏನೂ ಊಟನೇ ಕೊಟ್ಟಿಲ್ಲ, ಮನುಷ್ಯನೇ ಸರಿ ಇಲ್ಲ. ಮನುಷ್ಯ ಜನ್ಮದಲ್ಲಿ ತೃಪ್ತಿ ಮಾಡೋ ಯಾರಿಗೂ ಸಾಧ್ಯನೇ ಇಲ್ಲ. ಈಗ ಎಷ್ಟೋ ಜನ ನಾವು ಒಳ್ಳೆ ಕಾರ್ಯಕ್ರಮ ಮಾಡ್ತೇವೆ, ಅದನ್ನ ಪಬ್ಲಿಸಿಟಿ ಒಂದೊಂದ್ಸಲ ಆಗುದಿಲ್ಲ, ಒಂದೊಂದ್ಸಲ. ಬಟ್ ನಮ್ಗೇನು ಬೇಜಾರಿಲ್ಲ. ನನ್ಗೇನಿದೆ, ಇವತ್ತು ನೋಡಿ, ಇವತ್ತು ಡಾಕ್ಟರ್ ಸಂದಾಳ್ ಇರಲಿ, ಡಾಕ್ಟರ್ ಗಜಾನನ್ ನಾಯ್ಕರ್ ಇರಲಿ, ಡಾಕ್ಟರ್ ಗುಡ್ಡಲ್ಕರ್ ಇರಲಿ, ಡಾಕ್ಟರ್ ಈಶ್ವರಪ್ಪ ಇರಲಿ, ಮೇಡಮ್ ಇರಲಿ, ಡಾಕ್ಟರ್ ಪದ್ಮಾ ಇರಲಿ, ನಮ್ದೆಲ್ಲ ಆತ್ಮೀಯತರು. ನಾನೇನೆ ಅದು ಇವತ್ತು ಕೊರೋನಾ ವೈರಸ್, ಮುನ್ಸಿಪಾಲಿಟಿ, ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ನಮ್ದು ರೆವಿನ್ಯೂ ಡಿಪಾರ್ಟ್ಮೆಂಟ್, ಇವರು ಕೆಲಸ ಅವ್ರಿಗೆ ಊಟ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಅವರಿಗೆ ಮನೆಗೆ ಹೋಗ್ಲಿಕ್ಕೆ ಟೈಮ್ ಇಲ್ಲ, ಅವರಿಗೆ OT ಮಾಡ್ಲಿಕ್ಕೆ ಟೈಮ್ ಇಲ್ಲ. ಡಾಕ್ಟರ್ ಕೊಡ್ತಾ ನಾನು ನೋಡಿದ್ದೇನಲ್ಲ, ನಾನೇನು ಹಸುನಲ್ಲ. 18 ವರ್ಷ ಕಾಲದಲ್ಲಿ ಅವರನ್ನೇ ನೋಡ್ತಾ ಇದ್ದೇನೆ. ಒಂದು ಮದುವೆಗೆ ಹೋಗುದಿಲ್ಲ, ಒಂದು ಮುಂಜೆಗೆ ಹೋಗುದಿಲ್ಲ, ಒಂದು ಬರೀ ಹಾಸ್ಪಿಟಲ್. ಅದೇ ಮನುಷ್ಯರಲ್ಲ ಅವರು. ಅದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ನಾವಂತ ನಮ್ದಷ್ಟೇ ನಾವು ನೋಡ್ತೇವೆ. ನಾವು ಯಶಾಗಿ ಜೀವನ ನಡೆಸುವುದು, ಬೇರೆಯವರು ನಡೆಸಬಾರ್ದು. ನಮ್ಮ ತತ್ವ ಹೀಗೆ. ಅದನ್ನ ನಾವು ಚೇಂಜ್ ಮಾಡ್ಕೊಳ್ತೀವಿ. ನಾವು ಮನುಷ್ಯರಪ್ಪ, ಅವ್ರದೇ ಪರಿಸ್ಥಿತಿ ಇದೆ. ಈ ನಮ್ಮ ವರ್ಲ್ಡ್ನಲ್ಲಿ ಅವ್ರು ಇವ್ರು ನೋಡ್ತಾರೆ, ಅವ್ರ ಕೇಳಿ ಅವ್ರಿಗೆ ನಾನು ರಿಸ್ಪೆಕ್ಟ್ ಕೊಡ್ತೇನೆ. ಯಾವತ್ತ ತನಕ ನಮ್ಮ ಕ್ಲೀನ್ ಮಾಡೋದು, ನಮ್ಮ ಜಾಗ ಯಾರು ಕ್ಲೀನ್ ಮಾಡ್ತಾರೋ, ನಮ್ದೆಲ್ಲ ಏನು ಕಾರ್ಯಕ್ರಮ ಅವ್ರು ಮಾಡ್ತಾರೆ, ಅವ್ರು ಕೂತ್ರೆ ನಾವು ಸ್ಟೇಜ್ನಲ್ಲಿ ಕೂತ್ಕೊಳ್ಬೋದಲ್ಲ.
ಹಾಗಾಗಿ ನಾವೇನು ಹೇಳೋದು, ನಾವು ನಮ್ಮ ಸಂಸ್ಥೆ, ಯಾಕಂದ್ರೆ ನಾನು ರಾಜಕೀಯದಲ್ಲಿ ಇದ್ದವನೇ, ಬಟ್ ನಾವು ರಾಜಕೀಯದಲ್ಲಿ ಇಲ್ಲ. ಯಾಕಂದ್ರೆ ನಮಗೆ ನಮ್ಮ ಸಂಸ್ಥೆ ಮುಖ್ಯ. ಬಡವರ ಮಕ್ಕಳನ್ನು ನಮ್ಮಲ್ಲಿ ಸ್ಟೂಡೆಂಟ್ ಈಗ 18ನೇ ಬ್ಯಾಚ್ನಲ್ಲಿ ನಮ್ಮಲ್ಲಿ ಯುರೋಪ್ನಲ್ಲಿದ್ದಾರೆ, ಎಲ್ಲ ಕಂಟ್ರಿದಲ್ಲಿದ್ದಾರೆ, ದೇಶದ ಎಲ್ಲ ಮೂಲೆಯಲ್ಲಿದ್ದಾರೆ. ಇವತ್ತು ನಾನು ಏನ್ ಹೇಳ್ತೇನೆ, ಸ್ಟೂಡೆಂಟ್ಗೆ ಫಸ್ಟ್ ಇಯರ್ ಸ್ಟೂಡೆಂಟ್ ಇದ್ದಾರೆ. ನಮ್ದು ಲಾಸ್ಟ್ ಇಯರ್ ಪ್ರಜೆದ ಅವಳು ನೋಡಿ ಮೊನ್ನೆ ರಿಸಲ್ಟ್ ಆಯ್ತು, ಎಜೆ ಹಾಸ್ಪಿಟಲ್ ಇದ್ದಾರೆ, ಅವಳಿಗಿಲ್ಲ. ಫಸ್ಟ್ ಬ್ಯಾಚ್ಗೆ ನಮ್ಮ 37 ಸ್ಟೂಡೆಂಟ್, 35 ಗೌರ್ಮೆಂಟ್ಸ್ ಅದ. ಫಸ್ಟ್ ಬ್ಯಾಚ್ಗೆ ಎಲ್ಲ ಗೌರ್ಮೆಂಟ್ ಸ್ಟೂಡೆಂಟ್ ಆಗಿದ್ರು, ಎಲ್ಲರೂ ಪ್ರೈವೇಟ್ ಅದಲ್ಲಿದ್ದಾರೆ. ದಿಸ್ ಇಸ್ ದಿ SCS ಸಮಿತಿ, ದಿಸ್ ಇಸ್ ದಿ SCS ಸಮಿತಿ. ಏನೋ ಸ್ಟೂಡೆಂಟ್ ಏನಿದೆ, ನೀವು ಏನ್ ಮಾಡ್ತೀರಿ ಅದರ ಫಲ ನೀವು ತಗೊಳ್ತೀರಿ, ನಂಗೇನು ಕೊಡೋದಿಲ್ಲ. ನಾಳೆ ನೀವು ಸಂಬಳ ತಗೊಳ್ತೀರಿ, ನಂಗೇನು ಕೊಡ್ತೀರಿ? ಇಲ್ಲ. ನೋಡಿ ಬೇರೆ ಕಡೆ ಎಲ್ಲ ಲಕ್ಷ ರೂಪಾಯಿ ಸರ್ ಇದೆ, ನಾವು 25-29 ಸಾವಿರದಲ್ಲಿ ಎಲ್ಲಾನು ಮುಗಿಸ್ತೀವಿ. ಏನು ಸಾಧ್ಯ? ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ತುಂಬುದೇ 4,500 ರೂಪಾಯಿ ಆಗುತ್ತೆ, ಗೌರ್ಮೆಂಟ್ ತುಂಬುದೇ 15,000 ರೂಪಾಯಿ ಆಗುತ್ತೆ. ಈ ಎಕ್ಸಾಮು ಅದು ಇದು ಹೇಳಿ, ಬಟ್ ನಮ್ಗೇನು ದೇವರಿಗೆ ಎಲ್ಲಿಂದ, ಬಟ್ ನಮ್ಗೇನಿಲ್ಲ. ಇನ್ಸ್ಟಿಟ್ಯೂಟ್ ನಡೆಸ್ತೀವಿ, ಒಳ್ಳೆ ಟ್ಯೂಟರ್ ಇದ್ದಾರೆ, ಎಲ್ಲ MSc ಆದವರು ಇದ್ದಾರೆ, ಒಳ್ಳೆ ಕ್ಲಾಸ್ ತಗೊಳ್ತಾರೆ, ಎಲ್ಲ ಕ್ವಾಲಿಟಿ. ಮತ್ತು ನಾನು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ಗೆ ಏನು ಹೇಳ್ತಾನೆ, ನೀವು ನಮ್ಮ ಹತ್ರ ಬಂದಿರಿ, ನೀವು ನಮ್ಮ ಕಲಿಸಿ, ನಾವು ಕಲಿಸೋದಲ್ಲ. ಫಸ್ಟ್ ಇಯರ್ ಒಂದೇ ಪ್ರೊಫೆಷನಲ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಗೋ ಅವೇ. ಯಾಕಂದ್ರೆ ಡಾಕ್ಟರ್ ಇದ್ರಿ, ನೀವೆಲ್ಲ ಮಾರ್ಗದರ್ಶಿದ್ರೆ, ನಮ್ಮಲ್ಲಿ ಒಳ್ಳೆ ಡಾಕ್ಟರ್ ಟೀಮ್ ಇದೆ, ಅದನ್ನು ಎನ್ಕೇಸ್ ಮಾಡಬೇಕು. ಯಾಕಂದ್ರೆ ಪೂಜಾರಿಗೆ ಗಂಟೆ ಎಷ್ಟು ಮುಖ್ಯನೋ ಹಾಗೆ ಡಾಕ್ಟರ್ಗೆ ಸಿಸ್ಟರ್. ಗಂಟೆ ಇಲ್ಲದೆ ಪೂಜೆ ಆಗುದಿಲ್ಲ ಪೂಜಾರಿಗೆ, ಹಾಗೆ ಡಾಕ್ಟರ್ಗೆ ಸಿಸ್ಟರ್ ಇಲ್ಲದೆ ಕೆಲಸ ಆಗುದಿಲ್ಲ. ಆ ಭಾವನೆ, ಆ ಭಕ್ತಿ ಯಾವತ್ತು ನಾನು ಸರ್ ಹತ್ರ ಭಾಳ ನೋಡಿದ್ದೇನೆ. ನಮ್ಮ ಸ್ಟೂಡೆಂಟ್ ಅಲ್ಲಿ ಈ ಥರ ಎಲ್ಲರೂ ಇದ್ದಾರೆ, ಭಾಳ ಅವರು ಚೆನ್ನಾಗಿ ನೋಡ್ಸ್ಕೊಳ್ತಾರೆ. ನಾನು ನಮ್ಮ ಕಾರವಾರ ನಾಗರ ಎಲ್ಲ ನಾಗರಿಕರಿಗೆ ಏನು ಮನವಿ ಅಂದರೆ, ಇವತ್ತು ಕಾರವಾರದಲ್ಲಿ ನಾವು ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಬಟ್ ನಾವು ನಮ್ಮೂರೇ ಜನರನ್ನಾಗಿದ್ದಾರೆ, ಹೊರಗಡೆಯಿಲ್ಲ, ಕುಟುಂಬದಲ್ಲಿದ್ದಾರೆ, ಎಲ್ಲರೂ ಇದ್ದಾರೆ. ಈಶ್ವರಪ್ಪ ಅಂತೂ ಬರೋದಿಲ್ಲ, ಶಿವಮೊಗ್ಗ ಹೋಗುತ್ತೆ, ನಾವೇ ತಂದು ಇಲ್ಲಿ ಪ್ರತಿದಿನ 400 ಜನ ಅಲ್ಲಿ ಬಡವರ ಧ್ವನಿ. ಈಗ ಡಾಕ್ಟರ್ ಹೇಳಿದ್ರು, ಇಂಥ ಮುತ್ತುಗಳನ್ನು ನಾವು ಮತ್ತೆ ಕಳಿಸ್ಕೊಟ್ರೆ ನಮಗೆ ಸಿಗಲ್ಲ. ಇವೆಲ್ಲ ಮುತ್ತುಗಳನ್ನ ಅರ್ಥ ಮಾಡಕೊಳ್ಳೋದಿಲ್ಲ. ಒಂದು ಸಣ್ಣ ವಿಷಯ ಅದನ್ನೇ ಕೆತ್ತಿ ಬಲೂನ್ ತರ ಮಾಡಿ ಅದನ್ನ ನಾವು ಮನೋವೃತ್ತಿಯನ್ನು ಬಿಡಬೇಕು. ಕಾರವಾರ ಸಣ್ಣ ಊರಿದೆ, ಪೇಷಂಟ್ ಇವತ್ತು ರಾತ್ರಿಗೆ ಯಾರು ಆರಾಮಿಲ್ಲ, ಯಾರಿದ್ದಾರೆ? ಕೋವಿಡ್ ಟೈಮಲ್ಲಿ ಯಾರು ಮುಟ್ಟುವುದಿಲ್ಲ. ನಾನು ಬಂದು ವಿಶ್ವಾಸವಾಗಿ ನಾನು ಹೇಳಿಕೆ ಪ್ರಶ್ನೆ ಅಂದರೆ, ನಮ್ಮ SCS ಸಣ್ಣ ಇರ್ಬೋದು, ಚೌಕಿ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ, ಅದನ್ನು ಹೀಗೆ ನಡೆಸ್ಕೊಂಡು ಹೋಗ್ಲಿ. 100 ವರ್ಷ ಕಾಲ ಮಾಡಿ ಹೇಳಿ, 100 ವರ್ಷ ಬರೋದು ಜನನೂ ಒಳ್ಳೆ ಆಗಲಿ, ಎಲ್ಲ ಮಾಡಿ ಹೇಳಿ. ಈ ಟೈಮ್ನಲ್ಲಿ ನಾನು ತಮ್ಮೆಲ್ಲರೂ ಬಂದಿದ್ದೀನಿ. ಮತ್ತೊಂದು ನನ್ನ ಹೃದಯಪೂರ್ವಕವಾಗಿ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಒಂದು ಹೇಳ್ತಾ ಇರಬೇಕಾಗ್ತದೆ, ಅವರಿಂದನೇ ಈ ಸಂಸ್ಥೆಯನ್ನ ಇಷ್ಟೊಳಗೆ ಬೆಳೆದಿದೆ. ಅವರು ನಮಗೆ ಈ ಸಂಸ್ಥೆಯನ್ನ ಮುಂದೆ ನಡೆಸಲಿಕ್ಕೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹನ ನೀಡ್ತಾ ಬರಲಿ ಅಂತ ಹೇಳಿ ನಾನು ಈ ಸಂಸ್ಥೆಯ ಪರವಾಗಿ ಕೇಳ್ಕೊಳ್ತಾ ಅರ್ಪಿಸ್ತಾ ಇದ್ದೇನೆ. ಅದೇ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. Love